ವೀಕ್ಷಕರೇ ನಮಸ್ತೆ. ಮಮತಾ ಇಂದು ಬಿಸಿ ರೊಟ್ಟಿಯ ಜೊತೆಗೆ ವಿವಿಧ ರೀತಿಯ ಪಲ್ಯಗಳನ್ನು ಹಾಗೂ ಜೊತೆಗೆ ಘೀ ಪುಲಾವ್ ಮಾಡಿದ್ದಳು. ಸ್ವೀಟ್ನಲ್ಲಿ ಗಾಜರ್ ಹಲ್ವಾ, ರಸಗುಲ್ಲಗಳನ್ನು ಮಾಡಿದ್ದಳು. ಗಂಡನ ಮನೆಯಲ್ಲಿ ಅವಳ ಮೊದಲ ಜನ್ಮದಿನವಾಗಿತ್ತು. ಹುಟ್ಟುಹಬ್ಬವನ್ನು ಮನೆಯಲ್ಲಿ ಆಚರಿಸಲು ಅವಳು ನಿರ್ಧಾರ ಮಾಡಿದ್ದಳು. ಮೊದಲ ಬಾರಿಗೆ ಅವಳೇ ತನ್ನ ಹುಟ್ಟುಹಬ್ಬಕ್ಕಾಗಿ ಎಲ್ಲ ಅಡುಗೆಗಳನ್ನು ಮಾಡಿದ್ದಳು. ಅಲ್ಲದೆ ಹೋದರೆ ಅವಳು ತವರಿನಲ್ಲಿದ್ದಾಗ ಅವಳ ಅಪ್ಪ ಅಮ್ಮ ಬೆಳಿಗ್ಗೆ ಎದ್ದ ತಕ್ಷಣ ಅವಳಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ಹಣೆಗೆ ಸಿಂಧೂರವನ್ನು ಇಡುತ್ತಿದ್ದರು. ಆನಂತರ ಅಮ್ಮ ಹಾಗೂ ಅವಳ ತಂಗಿ ಮೋನಾ ಅವಳಿಗೆ ಇಷ್ಟವಾದ ಅಡುಗೆಯನ್ನು ಮಾಡುತ್ತಿದ್ದರು. ತಿಂಡಿಯ ಟೇಬಲ್ನಲ್ಲಿ ಅವಳ ತಮ್ಮಂದಿರಾದ ಅಜಯ್ ಹಾಗೂ ವಿಜಯ್ ಅಕ್ಕನಿಗೆ ಜನ್ಮದಿನದ ಶುಭಾಶಯಗಳು ಎಂದು ಹೇಳಿ ಇಂದು ತಮ್ಮ ಅಕ್ಕನ ಹುಟ್ಟುಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕೆಂದು ಪ್ಲಾನ್ ಮಾಡಿಕೊಳ್ಳುತ್ತಿದ್ದರು. ಆ ದಿನ ಎಲ್ಲರೂ ರಜೆಯನ್ನು ತೆಗೆದುಕೊಳ್ಳುತ್ತಿದ್ದರು. ಅಪ್ಪ ಅಮ್ಮನ ಕಡೆಯಿಂದ ಎಲ್ಲರನ್ನು ಸುತ್ತಾಡಿಸಲು ಕರೆದುಕೊಂಡು ಹೋಗುವುದು ಅವಳಿಗೆ ನೀಡುವ ಗಿಫ್ಟ್ ಆಗಿರುತ್ತಿತ್ತು. ಆದರೆ ಅವಳ ತಂಗಿ ಹಾಗೂ ತಮ್ಮಂದಿರು ಪ್ರತಿ ಜನ್ಮದಿನದಂದು ಮಮತಾ ಯಾವಾಗಲೂ ನೆನಪಿಟ್ಟುಕೊಳ್ಳುವಂತೆ ಏನಾದರೂ ಒಂದು ಸ್ಪೆಷಲ್ ಆದ ಗಿಫ್ಟನ್ನು ನೀಡುತ್ತಿದ್ದರು. ಹಾಗಾಗಿ ಅವಳ ಅಲ್ಮಾರಿಯಲ್ಲಿ ಎಷ್ಟೊಂದು ಬೆಲೆ ಬಾಳುವ ಗಿಫ್ಟ್ಗಳು, ಡೈರಿಗಳು, ಜ್ಯುವೆಲರಿಗಳು, ಸುಂದರವಾದ ಸೂಟ್ಗಳನ್ನು ಜೋಡಿಸಲಾಗಿತ್ತೋ ಲೆಕ್ಕ ಮಾಡಲು ಸಾಧ್ಯವಿರಲಿಲ್ಲ. ಅವಳ ಹುಟ್ಟುಹಬ್ಬದ ಪ್ರೀತಿಯ ಸವಿ ನೆನಪಿಗಾಗಿ ಅವಳ ತಂಗಿ ತಮ್ಮಂದಿರ ಜೊತೆಗೆ ಅವರ ತಂದೆ ಕೂಡ ಅವಳನ್ನು ಸುತ್ತಾಡಿಸಲು ಕರೆದುಕೊಂಡು ಹೋಗುತ್ತಿದ್ದರು. ಒಮ್ಮೊಮ್ಮೆ ರಂಗನತಿಟ್ಟು ಪಕ್ಷಿಧಾಮಕ್ಕೆ, ಮತ್ತೊಮ್ಮೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಅಥವಾ ಯಾವುದಾದರೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ನಂತರ ದುಬಾರಿ ರೆಸ್ಟೋರೆಂಟ್ನಲ್ಲಿ ಎಲ್ಲರಿಗೂ ಮಮತಾಳ ಹುಟ್ಟುಹಬ್ಬದ ಪಾರ್ಟಿ ಮಾಡಿಸುತ್ತಿದ್ದರು. ನಂತರ ಎಲ್ಲರೂ ಖುಷಿ ಖುಷಿಯಿಂದ ನಗುತ್ತಾ ಮನೆಗೆ ಬರುತ್ತಿದ್ದರು. ಈ ರೀತಿಯಲ್ಲಿ ಪ್ರತಿ ವರ್ಷ ಮಮತಾಳ ಹುಟ್ಟಿದ ದಿನವನ್ನು ಆಚರಣೆ ಮಾಡಲಾಗುತ್ತಿತ್ತು. ಆದರೆ ಇದಂತೂ ಗಂಡನ ಮನೆಯಾಗಿತ್ತು. ಬೆಳಿಗ್ಗೆಯಿಂದಲೂ ಯಾರೂ ಕೂಡ ಅವಳಿಗೆ ಜನ್ಮದಿನದ ಶುಭಾಶಯ ಕೋರಿರಲಿಲ್ಲ. ಗಿಫ್ಟ್ನ ಬಗ್ಗೆ ಕೂಡ ಯಾರೂ ಪ್ರಸ್ತಾಪವನ್ನೇ ಮಾಡಲಿಲ್ಲ. ಎಲ್ಲರೂ ತಮ್ಮ ತಮ್ಮ ಕೆಲಸಕ್ಕೆ ಹೊರಟು ಹೋದರು. ಮಮತಾಳಿಗೆ ಹೃದಯ ತುಂಬಿ ಮನಸ್ಸು ತುಂಬ ಭಾರವಾಯಿತು. ಯಾರಿಗೂ ತನ್ನ ಜನ್ಮದಿನದ ಬಗ್ಗೆ ನೆನಪೇ ಇಲ್ಲ. ಬಹುಶಃ ಯಾರಿಗೂ ನನ್ನ ಜನ್ಮದಿನದ ಬಗ್ಗೆ ನೆನಪಿರಲಿಕ್ಕಿಲ್ಲ ಎಂದುಕೊಂಡು ಅವಳು ಎಲ್ಲರಿಗೂ ಇಷ್ಟವಾದ ಅಡುಗೆಯನ್ನು ಮಾಡಿದ್ದರ ಜೊತೆಗೆ ತನಗೆ ಇಷ್ಟವಾದ ಸಿಹಿ ತಿಂಡಿಯನ್ನು ಕೂಡ ಮಾಡಿದ್ದಳು. ಆಗ ಅತ್ತೆಯ ಕೂಗು ಕೇಳಿ ಬಂದಿತು. ಮಗಳೇ, ಹೊಟ್ಟೆ ತಾಳ ಹಾಕುತ್ತಿದೆ, ಇಂದು ನಾನು ಉಪವಾಸ ಇರಬೇಕೇನು ಎಂದಾಗ ಮಮತಾ ಹೇಳಿದಳು, ಆಯಿತು ಅತ್ತೆ, ಈಗಲೇ ಊಟವನ್ನು ತರುತ್ತೇನೆ. ಮಮತಾ ತನ್ನ ಅತ್ತೆಗೆ ಊಟವನ್ನು ತೆಗೆದುಕೊಂಡು ಬಂದಳು. ಒಂದು ಬೌಲ್ನಲ್ಲಿರೋ ಗುಲಾಬ್ ಜಾಮೂನು ನೋಡಿ ಅತ್ತೆ ಕೇಳಿದಳು, ಮಗಳೇ ಇದೇನು, ಇಂದೇನು ವಿಶೇಷ ಎಂದಾಗ ಮಮತಾ ಹೇಳಿದಳು, ಇವತ್ತು ನನ್ನ ಜನ್ಮದಿನವಾಗಿದೆ, ಆದ್ದರಿಂದ ಏನಾದರೂ ಸಿಹಿ ತಿಂಡಿ ಮಾಡೋಣ ಎಂದುಕೊಂಡೆ. ಆಗ ಅತ್ತೆ ಹೇಳಿದಳು, ಮಗಳೇ, ನಿನ್ನ ಅಪ್ಪನ ಮನೆಯಲ್ಲಿ ಖರ್ಚು ಮಾಡುವಂತೆ ನೀನೇಕೆ ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಿದ್ದೀಯಾ? ಹಾಗೆ ಮಾಡಲು ನೀನು ನಿನ್ನ ಅಪ್ಪನ ಮನೆಯಿಂದ ವರದಕ್ಷಿಣೆಯನ್ನೇನಾದರೂ ತೆಗೆದುಕೊಂಡು ಬಂದಿದ್ದೀಯಾ? ನನ್ನ ಮಗ ಹಾಗೂ ನನ್ನ ಗಂಡ ಇಬ್ಬರು ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯುತ್ತಾರೆ. ಆಗಲೇ ನಮ್ಮ ಮನೆಗೆ ಸ್ವಲ್ಪ ಹಣ ಸಂಪಾದನೆ ಆಗುತ್ತಿದೆ. ನೀನೊಬ್ಬಳು ಇದ್ದೀಯಾ, ಅವರ ಬೆವರಿನ ಸಂಪಾದನೆಯನ್ನು ಈ ರೀತಿ ದುಂದುವೆಚ್ಚ ಮಾಡಿ ಖರ್ಚು ಮಾಡುತ್ತಿದ್ದೀಯಾ? ಮಮತಾ ತನ್ನ ಅತ್ತೆಯ ಮುಖವನ್ನು ನೋಡುತ್ತಲೇ ಇದ್ದಳು. ಅವಳು ಇಂದು ಅಡುಗೆಯ ಮೆನುವಲ್ಲಿ ಏನು ಮಾಡಿದ್ದಳೋ ಅದು ಆ ಮನೆಯ ಪ್ರತಿದಿನದ ಮೆನು ಆಗಿತ್ತು. ಕೇವಲ ಮಮತಾ ಇಂದು ತನಗೆ ಇಷ್ಟವಾದ ಸ್ವೀಟ್ ಮಾತ್ರ ಎಕ್ಸ್ಟ್ರಾ ಮಾಡಿದ್ದಳು. ಹಾಗೇಕೆ ನೋಡುತ್ತಿದ್ದೀಯಾ? ನಿನ್ನ ಗಂಡನ ಸಂಪಾದನೆ ಬಗ್ಗೆ ಸ್ವಲ್ಪ ಆದರೂ ಕಾಳಜಿ ಇಟ್ಟುಕೋ. ಇನ್ನೊಂದು ಕಡೆ ಜೀವನ ಪರ್ಯಂತ ನಾನು ಅಡುಗೆ ಮನೆಯನ್ನು ಸಂಭಾಳಿಸಿದ್ದೇನೆ. ಎಂದಿಗೂ ದುಂದುವೆಚ್ಚ ಮಾಡಿ ನಾನು ಹಣವನ್ನು ಈ ರೀತಿ ನೀರಿನಂತೆ ಖರ್ಚು ಮಾಡಲಿಲ್ಲ. ಅಮ್ಮ, ಈ ಮನೆಯಲ್ಲಂತೂ ಯಾವಾಗಲೂ ಕೆಲಸದಾಳು ಇದ್ದರಲ್ಲವೇ? ನೀವು ಯಾವಾಗ ಕೆಲಸ ಮಾಡಿದ್ರಿ? ನನ್ನ ಮದುವೆಯಾಗುತ್ತಿದ್ದಂತೆ ನೀವು ಈ ಮನೆಯ ಕೆಲಸದಾಳನ್ನು ತೆಗೆದು ಹಾಕಿದ್ದೀರಲ್ಲವೇ? ಅಂದ ಮೇಲೆ ನೀವು ಯಾವಾಗ ಈ ಮನೆ ಕೆಲಸವನ್ನು ಮಾಡಿದ್ರಿ? ಮಮತಾಳಿಗೂ ಕೂಡ ತನ್ನ ಅತ್ತೆಯು ಹೇಳಿದ ಸುಳ್ಳಿನಿಂದ ತುಂಬ ಕೋಪ ಬಂದಿತ್ತು. ಆಗ ಅವಳ ಅತ್ತೆ ಮಮತಾಳ ಮುಖವನ್ನೇ ನೋಡತೊಡಗಿದಳು. ಮಮತಾಳು ಕೂಡ ಏನೂ ತಿನ್ನದೆ ಸುಮ್ಮನೆ ತನ್ನ ಕೋಣೆಗೆ ಹೊರಟು ಬಂದಳು. ಈ ಜನ್ಮದಿನವು ನನ್ನ ಇಡೀ ಜೀವನದ ಅತಿ ಕೆಟ್ಟ ಜನ್ಮದಿನವಾಗಿದೆ. ದೀಪಕ್ ಮನೆಗೆ ಬಂದ ಮೇಲೆ ಎಲ್ಲವನ್ನೂ ಅವರಿಗೆ ಹೇಳುತ್ತೇನೆ ಎಂದು ಮಮತಾ ಸಿಟ್ಟಿನಿಂದ ಅಂದುಕೊಂಡಳು. ದೀಪಕ್ ಬಂದವನೇ ಎಲ್ಲಕ್ಕೂ ಮೊದಲು ಮಮತಾಳ ಬಳಿ ಬಂದು ಹೇಳಿದನು, ನಾನು ಹಾಗೂ ಅಪ್ಪ ಆಫೀಸ್ನಲ್ಲಿ ತುಂಬ ಕಷ್ಟಪಡುತ್ತಿದ್ದೇವೆ. ನೀನು ಕೋಣೆಯಲ್ಲಿ ಈ ರೀತಿ ಆರಾಮಾಗಿ ಮಲಗಿಕೊಂಡಿದ್ದೀಯೇನು? ಆಗ ಮಮತಾ ಹೇಳಿದಳು, ದೀಪಕ್, ಇಂದು ಏನಿದೆ ಎಂದು ನಿನಗೆ ಗೊತ್ತಿಲ್ಲ. ಇಂದು ನನ್ನ ಜನ್ಮದಿನವಾಗಿತ್ತು. ನಿನ್ನ ಜನ್ಮದಿನ ಎಂದ ಮಾತ್ರಕ್ಕೆ ನೀನು ಅಮ್ಮನಿಂದ ಕೆಲಸ ಮಾಡಿಸುತ್ತಿದ್ದೀಯಾ? ನಾನು ಅವಳಿಂದ ಯಾವುದೇ ಕೆಲಸವನ್ನು ಮಾಡಿಸಿಲ್ಲ. ಎಲ್ಲ ಕೆಲಸವನ್ನು ಸ್ವತಃ ನಾನೇ ಮಾಡಿದ್ದೇನೆ, ಮಮತಾ ಹೇಳಿದಳು. ಹಾಗಾದರೆ ನೀನು ಅಮ್ಮನಿಗೆ ಏಕೆ ಬೈದೆ? ಅವಳು ಏನು ಕೆಲಸ ಮಾಡುತ್ತಿಲ್ಲ, ಸೊಸೆ ಬಂದ ಮೇಲೆ ಕೆಲಸದವಳನ್ನು ತೆಗೆದು ಹಾಕಿದೆ ಎಂದು ಅಮ್ಮನ ಮೇಲೆ ಏಕೆ ಆರೋಪ ಹೊರಿಸಿದೆ? ದೀಪಕ್, ನಾನು ಅಮ್ಮನಿಗೆ ಏನನ್ನೂ ಬೈಯಲಿಲ್ಲ. ಆದರೆ ಅವರು ಸುಳ್ಳು ಹೇಳಿದ್ದರಿಂದ ಅವರಿಗೆ ಉತ್ತರವನ್ನಷ್ಟೇ ನೀಡಿದ್ದೆ, ಮಮತಾ ಅಚ್ಚರಿಯಿಂದ ಹೇಳಿದಳು. ದೀಪಕನಿಗೆ ಹೇಗೆ ತಿಳಿ ಹೇಳಬೇಕೋ ಅವಳಿಗೆ ಎಂದು ಅರ್ಥವಾಗಲಿಲ್ಲ. ನನ್ನಮ್ಮ ಅಂಥ ತಪ್ಪು ಏನು ಮಾಡುತ್ತಾಳೆ? ನಾನು ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯುತ್ತಿದ್ದೇನೆ. ನೀನು ನನ್ನ ಸಂಪಾದನೆಯನ್ನು ಈ ರೀತಿ ತಿಂಡಿ ತಿನಿಸುಗಳನ್ನು ಮಾಡಿ ಎಂಜಾಯ್ ಮಾಡ್ತಿದ್ದೀಯಾ? ದೀಪಕ್, ನಾನು ನಿನ್ನಿಂದ ಇಂಥ ಮಾತುಗಳನ್ನು ನಿರೀಕ್ಷಿಸಿರಲಿಲ್ಲ, ಮಮತಾ ಕಣ್ಣೀರನ್ನು ಸುರಿಸುತ್ತಾ ಹೇಳಿದಳು.
ಮಮತಾ ಪ್ಲೀಸ್, ಈ ಅಳುವ ನಾಟಕವನ್ನು ಮೊದಲು ನಿಲ್ಲಿಸು. ಹೊರಗಡೆ ಅಪ್ಪ ಹಸಿವಿನಿಂದ ಕುಳಿತಿದ್ದಾರೆ. ಮೊದಲು ಅವರಿಗೆ ಊಟವನ್ನು ಬಡಿಸು. ನಾನು ಹೋಗುವುದಿಲ್ಲ. ಅಪ್ಪಾಜಿಯವರ ಧರ್ಮಪತ್ನಿ ಅಲ್ಲಿದ್ದಾರೆ. ಮಮತಾ ಇಷ್ಟು ಹೇಳಿದ್ದೇ ತಡ. ದೀಪಕನ ಜೋರಾದ ಹೊಡೆತ ಅವಳ ಕೆನ್ನೆಗೆ ಬಂದು ಅಪ್ಪಳಿಸಿತು. ಅವಳಿಗೆ ಕಣ್ಣೆಲ್ಲ ಮಂಜಾದಂತಾಯಿತು. ಬಾಯಿ ಮುಚ್ಚಿಕೊಂಡು ಏನು ಹೇಳಿದೆನೋ ಮೊದಲು ಹೋಗಿ ಅದನ್ನು ಮಾಡು. ನಾವು ಇಲ್ಲಿ ನಿನ್ನ ಅಧಿಕ ಪ್ರಸಂಗತನವನ್ನು ನೋಡಲು ಬಂದಿಲ್ಲ. ದೀಪಕ್ ಸಿಟ್ಟಿನಿಂದ ಹೇಳಿದನು. ಬಿಳುಚಿದ ಮುಖದೊಂದಿಗೆ ಮಮತಾ ಎಲ್ಲರಿಗೂ ಊಟವನ್ನು ಬಡಿಸಿದಳು. ದೀಪಕ್ ತನ್ನ ಅಮ್ಮನಿಗೂ ಕೂಡ ಜೊತೆಯಲ್ಲಿ ಕುಳ್ಳಿರಿಸಿಕೊಂಡು ಊಟವನ್ನು ಮಾಡಿಸಿದನು. ಅವನ ಅನುಸಾರ ಮಮತಾ ಅವನ ಅಮ್ಮನಿಗೆ ಊಟ ಮಾಡಲು ಬಿಡಲಿಲ್ಲ ಎಂದು ಅವನು ಅಂದುಕೊಂಡನು. ಯಾರೂ ಕೂಡ ಮಮತಾಳಿಗೆ ಊಟ ಮಾಡಿದೆಯೇನು ಎಂದು ಕೇಳಲಿಲ್ಲ ಅಥವಾ ಅವಳ ಕಣ್ಣೀರಿನ ಬಗ್ಗೆ ಗಮನ ಕೊಡಲಿಲ್ಲ. ಎಲ್ಲರೂ ಜೋಕ್ ಮಾಡಿಕೊಳ್ಳುತ್ತಾ ನಗುತ್ತಾ ಖುಷಿಯಿಂದ ಊಟ ಮಾಡತೊಡಗಿದರು. ಅವರ ದೃಷ್ಟಿಯಲ್ಲಿ ಈ ಮನೆಯಲ್ಲಿ ಮಮತಾ ಕೇವಲ ಒಬ್ಬಳು ಕೆಲಸದಾಳಾಗಿದ್ದಳು ಅಥವಾ ಅದಕ್ಕಿಂತಲೂ ಕಡೆಯಾಗಿದ್ದಳು. ಒಮ್ಮೆ ಮಮತಾ ತನ್ನ ಅತ್ತೆ ಕಡೆಗೆ ನೋಡಿದಾಗ ಅವಳು ವಿಜಯ ಸಾಧಿಸಿದ ನಗೆಯನ್ನು ಬೀರಿದಳು. ಅವಳು ಮಮತಾಳ ಕಡೆಗೆ ಒಮ್ಮೆ ನೋಡಿ ಮುಖ ತಿರುಗಿಸಿಕೊಂಡಳು. ಹೀಗೆ ರಾತ್ರಿಯಾಯಿತು. ಆಕಸ್ಮಿಕವಾಗಿ ಮಮತಾ ಕಣ್ಣು ತೆರೆದಾಗ ದೀಪಕ್ ಇಲ್ಲಿಯವರೆಗೂ ರೂಮಿಗೆ ಬಂದಿರಲಿಲ್ಲ. ಅವಳು ಶಾಲ್ ಹೊದ್ದುಕೊಂಡು ರೂಮಿನಿಂದ ಹೊರಬಂದಳು. ದೀಪಕ್ ತನ್ನ ತಂದೆ ತಾಯಿಯ ರೂಮ್ನಲ್ಲಿ ಮಲಗಿಕೊಂಡಿದ್ದನು. ಹಾಗೆ ಮರಳಿ ಬರಬೇಕೆಂದು ಯೋಚಿಸಿದಳು. ಆದರೆ ಮಮತಾಳಿಗೆ ಎಂದಿಗೂ ಒಂಟಿಯಾಗಿ ಮಲಗುವ ಅಭ್ಯಾಸವಿರಲಿಲ್ಲ. ಒಂಟಿಯಾಗಿ ಮಲಗುವುದೆಂದರೆ ಅವಳಿಗೆ ಹೆದರಿಕೆಯಾಗುತ್ತಿತ್ತು. ನಿಧಾನವಾಗಿ ದೀಪಕನ ಕಿವಿ ಬಳಿ ಬಂದು ಮೆಲ್ಲನೆ ಉಸುರಿದಳು. ದೀಪಕ್, ನಡೆಯಿರಿ, ನಮ್ಮ ರೂಮಿಗೆ ಹೋಗಿ ಮಲಗೋಣ ಎನ್ನುತ್ತಿರುವಾಗ ಅವಳ ಅತ್ತೆ ಎಚ್ಚರಗೊಂಡಳು. ಒಮ್ಮೆ ನೋಡಿ ಮತ್ತೆ ಕಣ್ಣು ಮುಚ್ಚಿಕೊಂಡಳು. ದೀಪಕ್, ನಮ್ಮ ರೂಮಿಗೆ ನಡೆಯಿರಿ. ನನಗೆ ಒಬ್ಬಳೇ ಮಲಗುವುದೆಂದರೆ ತುಂಬ ಹೆದರಿಕೆ. ನಾನು ನಿನ್ನ ಜೊತೆ ಬರುವುದಿಲ್ಲ ಎಂದು ದೀಪಕ್ ಸಿಟ್ಟಿನಿಂದ ಅವಳ ಕೈಯನ್ನು ತೆಗೆದುಹಾಕಿದನು. ಮಮತಾ ಮತ್ತೊಮ್ಮೆ ದೀಪಕ್ನ ಕೈಯನ್ನು ಹಿಡಿದುಕೊಳ್ಳಲು ಹೋದಾಗ ದೀಪಕ್ ಈಗಲೂ ಕೂಡ ಮಮತಾಳ ಕೆನ್ನೆಗೊಂದು ಜೋರಾಗಿ ಬಾರಿಸಿದನು. ಅವಳು ತಬ್ಬಿಬ್ಬಾಗಿ ಗಲ್ಲದ ಮೇಲೆ ಕೈ ಇಟ್ಟುಕೊಂಡಳು. ಇಲ್ಲಿಂದ ಹೊರ ಹೋಗು. ಅರ್ಧರಾತ್ರಿಯಲ್ಲಿ ಎದ್ದು ಬಂದು ನಾಟಕ ಮಾಡುತ್ತಿದ್ದೀಯಾ? ಹೋಗದಿದ್ದರೆ ಇನ್ನೂ ಏಟು ನೀಡುತ್ತೇನೆ ಎಂದು ಹೇಳಿ ದೀಪಕ್ ಕತ್ತು ಹಿಡಿದು ಮಮತಾಳನ್ನು ರೂಮಿಂದ ಹೊರ ಹಾಕಿದನು. ಮಮತಾ ಅಳುತ್ತಾ ಹಾಗೋ ಹೀಗೋ ಮಾಡಿ ಆ ರಾತ್ರಿಯನ್ನು ಕಳೆದಳು. ತನ್ನ ಜೀವನದಲ್ಲಿ ಈ ರೀತಿಯ ದಿನಗಳು ಬರುತ್ತವೆ ಎಂದು ಅವಳು ಕನಸು ಮನಸ್ಸಿನಲ್ಲಿ ಊಹಿಸಿರಲಿಲ್ಲ. ಬೆಳಗಿನ ಜಾವ 4 ಗಂಟೆಯಾಯಿತು. ಅವಳ ಅತ್ತೆಯ ಕರ್ಕಶ ಶಬ್ದ ಕೇಳಿತು. ಎದ್ದೇಳಿ ಮಹಾರಾಣಿಯವರೇ, ಇಡೀ ಮನೆಯ ಕೆಲಸ ಹಾಗೆ ಬಿದ್ದುಕೊಂಡಿದೆ. ಮೊದಲಿಗೆ ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡು. ಆನಂತರ ಪಾತ್ರೆನೆಲ್ಲ ವಾಶ್ ಮಾಡಿ ತಿಂಡಿಯನ್ನು ಕೂಡ ರೆಡಿ ಮಾಡು. ಇಂದು ದೀಪಕ್ ಬೇಗನೆ ಆಫೀಸ್ಗೆ ಹೋಗಬೇಕಾಗಿದೆ. ಅವಳ ಅತ್ತೆ ಯಾವ ರೀತಿಯಲ್ಲಿ ಹೇಳುತ್ತಿದ್ದರೆಂದರೆ ಎಲ್ಲವೂ ನಾರ್ಮಲ್ ಆಗಿದೆ, ರಾತ್ರಿ ಏನೂ ನಡೆದಿಲ್ಲ ಎನ್ನುವಂತೆ ಮಾತನಾಡುತ್ತಿದ್ದಳು. ಮಮತಾ ಅಡುಗೆ ಮಾಡಿದಳು. ದೀಪಕ್ನಿಗೂ ಕೂಡ ಸರ್ವ್ ಮಾಡಿದಳು. ಆದರೆ ದೀಪಕ್ ಅವಳಲ್ಲಿ ಒಂದು ಕೂಡ ಮಾತನಾಡಲಿಲ್ಲ. ಆದರೆ ಅವಶ್ಯವಾಗಿ ಅವಳ ಮಾವ ಅವಳಲ್ಲೇ ಮಾತನಾಡುತ್ತಿದ್ದರು. 3 ದಿನಗಳವರೆಗೆ ಹೀಗೆ ಸಾಗಿತ್ತು. ಇಡೀ ದಿನ ಕೆಲಸ ಮಾಡುತ್ತಿದ್ದಳು ಹಾಗೂ ರಾತ್ರಿ ಹೆದರಿಕೆಯಿಂದ ಒಂಟಿಯಾಗಿ ಒಬ್ಬಳೇ ಮಲಗಲು ಪ್ರಯತ್ನಿಸುತ್ತಿದ್ದಳು. ದೀಪಕ್ ಅವಳ ಕಡೆಗೆ ನೋಡುತ್ತಲೂ ಇರಲಿಲ್ಲ ಮತ್ತು ಮಾತನಾಡುತ್ತಿರಲಿಲ್ಲ. ಮಾರನೇ ದಿನ ಅವಳು ತನ್ನ ಕೋಣೆಗೆ ಬರುತ್ತಿದ್ದಾಗ ದೀಪಕನು ಅವಳ ಸೊಂಟದ ಮೇಲೆ ಕೈ ಇಟ್ಟನು. ಅವಳು ಏನಾಗುತ್ತಿದೆಂದು ಯೋಚಿಸುವುದಕ್ಕಿಂತ ಮೊದಲೇ ದೀಪಕ್ನೊಂದಿಗೆ ಬೆಡ್ನಲ್ಲಿ ಇದ್ದಳು. ದೀಪಕ್ ತನ್ನಿಷ್ಟದಂತೆ ವ್ಯವಹರಿಸಿ ಮಲಗಿದ್ದನು. ಅವನಿಗೆ ಯಾವುದೇ ಪಶ್ಚಾತ್ತಾಪವಿರಲಿಲ್ಲ. ಇವಳ ಮೇಲೆ ಕನಿಕರವಿರಲಿಲ್ಲ ಅಥವಾ ತಾನು ಮಾಡಿದ ತಪ್ಪಿನ ಅರಿವಾಗಲಿಲ್ಲ ಅಥವಾ ಕ್ಷಮೆಯನ್ನು ಕೂಡ ಮಮತಾಳಲ್ಲಿ ದೀಪಕ್ ಕೇಳಲಿಲ್ಲ. ಆದರೂ ಕೂಡ ಮಮತಾ ಸಂತುಷ್ಟಳಾಗಿದ್ದಳು. ಕನಿಷ್ಠವೆಂದರೂ ದೀಪಕ್ ತನ್ನ ಬಳಿಯಾದರೂ ಬಂದಿದ್ದಾನೆಂದು ಅವಳು ಖುಷಿಯಾದಳು. ಮಾರನೇ ದಿನ ಅವರಿಬ್ಬರೂ ಎದ್ದೇಳಲು ತುಂಬ ತಡವಾಯಿತು. ಕೆಳಗಡೆ ಬಂದಾಗ ಮಾವ ಕೂಗಾಡುತ್ತಿದ್ದರು. ಸರಿಯಾದ ಸಮಯಕ್ಕೆ ತಿಂಡಿ ತಿನ್ನುವ ನಸೀಬ್ ಕೂಡ ನಮಗೆ ಇಲ್ಲ. ಮಮತಾ ಗಡಿಬಿಡಿಯಿಂದ ಅಡುಗೆ ಕೋಣೆ ಕಡೆಗೆ ಬಂದಾಗ ಮಾವ ವ್ಯಂಗ್ಯವಾಗಿ ಹೇಳಿದರು. ಮಗಳೇ, ಬೇಕಾದರೆ ಬೆಡ್ ಕಾಫಿ ಕೂಡ ನಿನಗೆ ಹಾಸಿಗೆಯವರೆಗೆ ತಂದು ಕೊಡುತ್ತೇನೆ. ಅಪ್ಪಾಜಿ, ಎಂಥ ಮಾತುಗಳನ್ನಾಡುತ್ತಿದ್ದೀರಿ? ನಾನು ಇರುವಾಗ ನೀವೇಕೆ ಚಹಾ ಮಾಡಿಕೊಂಡ್ರಿ? ಅವಳು ಬೇಗ ಬೇಗ ಚಹಾವನ್ನು ಜಾಳಿಗೆಗೆ ಹಾಕಿ ತನ್ನ ಮಾವನಿಗೆ ಚಹಾ ಕಪ್ ನೀಡಿದಳು. ನಂತರ ಬೇಗ ಬೇಗ ಎಲ್ಲವನ್ನೂ ಮಾಡಿಕೊಂಡು ಅತ್ತೆ ರೂಮಿಗೆ ಹೋಗಿ ಅವಳು ಮೂಗು ಮುರಿಯುತ್ತಾ ಹೇಳಿದಳು. ಬೆಳಿಗ್ಗೆ 8 ಗಂಟೆ ಆಯಿತು. ಇದು ನೀನು ಬೆಳಿಗ್ಗೆ ಏಳುವ ಲಕ್ಷಣವೇ? ಆಗ ಮಮತಾಳ ದೃಷ್ಟಿ ಗಡಿಯಾರದ ಕಡೆಗೆ ಹೋದಾಗ ಸಮಯ 6:30 ಆಗಿತ್ತು. ಆದರೆ ಉತ್ತರ ನೀಡುವ ಬದಲು ಸುಮ್ಮನಿರುವುದೇ ಸರಿ ಎಂದು ಮಮತಾ ಅಂದುಕೊಂಡಳು. ಏಕೆಂದರೆ ಒಮ್ಮೆ ಅತ್ತೆಗೆ ಎದುರುತ್ತರ ನೀಡಿರುವುದರ ಪರಿಣಾಮವನ್ನು ಅವಳು ಎದುರಿಸಿದ್ದಳು. ದೀಪಕ್ ಮಮತಾಳ ಮೇಲೆ ಯಾವ ಗಮನವನ್ನು ಕೂಡ ನೀಡದೆ ಆದಷ್ಟು ಬೇಗ ಬೇಗ ರೆಡಿಯಾಗಿ ತಿಂಡಿಯ ಟೇಬಲ್ ಮುಂದೆ ಕುಳಿತಿದ್ದನು. ಇಂದು ಕೂಡ ದೀಪಕ್ ಮಮತಾಳ ಕಡೆ ಗಮನವನ್ನೇ ಹರಿಸಲಿಲ್ಲ. ಕೇವಲ ರಾತ್ರಿ ಮಾತ್ರ ಅವಳ ಮೇಲೆ ಆಸಕ್ತಿಯನ್ನು ತೋರಿಸುತ್ತಿದ್ದನು. ಆನಂತರ ಬೆನ್ನು ಹಾಕಿ ಮಲಗಿಕೊಳ್ಳುತ್ತಿದ್ದನು. ಒಮ್ಮೊಮ್ಮೆ ತನ್ನ ಅಮ್ಮನ ಬಳಿ ಹೋಗಿ ಮಲಗಿಕೊಳ್ಳುತ್ತಿದ್ದನು. ಮಮತಾಳ ಸುಖ ದುಃಖವನ್ನು ವಿಚಾರಿಸುವುದಂತೂ ಒತ್ತಟ್ಟಿಗಿರಲಿ, ಅವಳೊಂದಿಗೆ ಮಾತುಗಳನ್ನು ಕೂಡ ಆಡುತ್ತಿರಲಿಲ್ಲ. ಮಮತಾಳ ಸುಖ ದುಃಖ ಇಷ್ಟ ಕಷ್ಟಗಳ ಬಗ್ಗೆ ಅವನಿಗೆ ಯಾವುದೇ ಆಸಕ್ತಿ ಇರಲಿಲ್ಲ. ಕೇವಲ ಅವನಿಗೆ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಸಿಗಬೇಕಾಗಿತ್ತು. ಅವನ ಬಟ್ಟೆಗಳು ಸ್ವಚ್ಛವಾಗಿ ಐರನ್ ಆಗಿರಬೇಕಾಗಿತ್ತು.
ಇದನ್ನು ಬಿಟ್ಟರೆ ದೀಪಕನಿಗಾಗಲಿ ಅವರ ಪರಿವಾರದ ಸದಸ್ಯರಿಗಾಗಲಿ ಮಮತಾಳ ಬಗ್ಗೆ ಯಾವುದೇ ಕಾಳಜಿ ಕನಿಕರವಿರಲಿಲ್ಲ. ಆದರೆ ಅವರೆಲ್ಲರ ಒಂದೇ ಬಯಕೆ ಏನಾಗಿತ್ತೆಂದರೆ ಮಮತಾ ಒಬ್ಬಳೇ ಅವರ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಬೇಕು. ಅವರ ಎಲ್ಲ ಆರ್ಡರ್ಗಳನ್ನು ತಲೆಬಗ್ಗಿಸಿಕೊಂಡು ಮರು ಮಾತನಾಡದೆ ಶಿರಸಾವಹಿಸಿ ಪಾಲಿಸಬೇಕು. ಎಲ್ಲ ಸಮಯದಲ್ಲೂ ಅವರ ಮುಂದೆ ಹಾಜರಾಗಿರಬೇಕು. ಮಮತಾ ಪ್ರತಿ ಬಾರಿಯೂ ಆದಷ್ಟು ಎಲ್ಲರನ್ನೂ ಖುಷಿಯಾಗಿಡಬೇಕು ಮತ್ತು ಯಾವುದೇ ತನ್ನ ಮೇಲೆ ಕಂಪ್ಲೇಂಟ್ ಮಾಡುವ ಅವಕಾಶ ನೀಡಬಾರದೆಂದು ಪ್ರಯತ್ನಿಸುತ್ತಿದ್ದಳು. ಆದರೆ ಪ್ರತಿ ಬಾರಿಯೂ ಒಂದಲ್ಲ ಒಂದು ಕಾರಣಕ್ಕಾಗಿ ಎಲ್ಲರೂ ಇವಳ ಮೇಲೆ ಬೊಟ್ಟು ಮಾಡಿ ಮನವನ್ನು ನೋಯಿಸುತ್ತಿದ್ದರು. ಮಮತಾ ಒಳ್ಳೆಯ ಸುಸಂಸ್ಕೃತ ಮನೆತನದ ಪಟ್ಟಣದಲ್ಲಿ ಓದಿದ್ದ ವಿದ್ಯಾವಂತೆಯಾಗಿದ್ದಳು. ಅವಳ ಅಪ್ಪ ಅಮ್ಮ ದೊಡ್ಡ ಮನೆತನವೆಂದು ಒಳ್ಳೆಯ ಮನೆಯನ್ನು ನೋಡಿ ಹಳ್ಳಿಯಲ್ಲಿ ಮದುವೆ ಮಾಡಿಕೊಟ್ಟಿದ್ದರು. ತುಂಬ ದನಕನಕಗಳನ್ನು ಕೂಡ ನೀಡಿ ಅದ್ದೂರಿಯಾಗಿ ಮದುವೆ ಮಾಡಿಸಿದ್ದರು. ಇದನ್ನು ನೋಡಿದ ಗಂಡನ ಮನೆಯವರು ಕೂಡ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಅಚ್ಚರಿಗೊಂಡಿದ್ದರು. ಆದರೆ ಕೆಲವೇ ದಿನಗಳಲ್ಲಿ ಅವಳ ಅತ್ತೆ ಚಿನ್ನದ ಮೊಟ್ಟೆ ಇಡುವ ಕೋಳಿಯನ್ನು ಬಲಿಯನ್ನಾಗಿಸಲು ಪ್ಲಾನ್ ಮಾಡಿದ್ದಳು. ಮೊದಮೊದಲು ಅವಳು ತನ್ನ ಗಂಡನ ಮನೆಯವರೆಲ್ಲ ಒಳ್ಳೆಯವರೆಂದು ಅಂದುಕೊಂಡಿದ್ದಳು. ಆದರೆ ಈಗ ಅವಳಿಗೆ ಎಲ್ಲರೂ ಒಂದೇ ಸಾಲಿಗೆ ಸೇರಿದ ದುಷ್ಟರೆಂದು ತಿಳಿಯಿತು. ಈಗ ಅವರೆಲ್ಲರೂ ಮಮತಾಳಿಗೆ ಎಷ್ಟೊಂದು ಕಷ್ಟವನ್ನು ನೀಡಿದರೆಂದರೆ ಈಗೀಗ ಮಮತಾಳಿಗೆ ಸಹಿಸಿಕೊಳ್ಳುವುದೇ ದುಸ್ತರವಾಯಿತು. ಚಹಾ ತೆಗೆದುಕೊಂಡು ಅತ್ತೆಯ ಬಳಿ ಬಂದಾಗ ಫೋನ್ ಕಟ್ ಮಾಡಿ ಕಪ್ಪನ್ನು ತೆಗೆದುಕೊಂಡಳು. ಮಗಳೇ, ನಿನ್ನ ಚಿಕ್ಕಪ್ಪ ಚಿಕ್ಕಮ್ಮನ ಫೋನ್ ಬಂದಿತ್ತು. ನನ್ನನ್ನು ಹಾಗೂ ನಿನ್ನ ಮಾವನನ್ನು ಅವರು ತಮ್ಮ ಮನೆಗೆ ಬಾ ಎಂದು ಕರೆಯುತ್ತಿದ್ದಾರೆ. ಅವಳ ಅತ್ತೆ ವಿಚಿತ್ರವಾಗಿ ನೋಡುತ್ತಾ ಮಮತಾಳನ್ನು ಕೇಳಿದಳು. ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ ನಿಮ್ಮನ್ನು ಕರೆದಿದ್ದಾರೆ ಎಂದ ಮೇಲೆ ನಾನೇಕೆ ನಿಮ್ಮನ್ನು ಹೋಗಬೇಡ ಎಂದು ತಡೆಯಲಿ? ಮಮತಾ ಏನೆಂದು ಅರ್ಥ ಮಾಡಿಕೊಳ್ಳದೆ ತಕ್ಷಣ ಹೇಳಿದಳು. ಇವರ ಮದುವೆಯ ನಂತರ ಚಿಕ್ಕಪ್ಪ ಚಿಕ್ಕಮ್ಮನ ಮನೆಯಲ್ಲಿ ದೀಪಕ್ ಹಾಗೂ ಮಮತಾಳ ಔತಣಕೂಟ ಸಮಾರಂಭ ಏರ್ಪಡಿಸಬೇಕಾಗಿತ್ತು. ಆದರೆ ಅವರು ಮಾತ್ರ ಮಮತಾಳ ಅತ್ತೆ ಮಾವನನ್ನು ಫೋನ್ ಮಾಡಿ ಕರೆದರು. ಆದರೆ ಮಮತಾಳಿಗೆ ನಮ್ಮ ಮನೆಗೆ ಬಾ ಎಂದು ಒಂದು ಮಾತು ಕೂಡ ಹೇಳಲಿಲ್ಲ. ಮಮತಾಳ ಮೊಬೈಲನ್ನು ದೀಪಕ್ ಯಾವುದೋ ಒಂದು ಕಾರಣಕ್ಕಾಗಿ ತೆಗೆದುಕೊಂಡನು. ಆನಂತರ ಹೀಗೆ ಹೇಳಿದನು. ಮನೆಯಲ್ಲಿ ಮೊಬೈಲ್ ಅವಶ್ಯಕತೆ ಏನಿದೆ? ನಿನಗೆ ಯಾರೊಂದಿಗಾದರೂ ಮಾತನಾಡೋ ಬಯಕೆ ಇದ್ದರೆ ಅಪ್ಪನ ಮೊಬೈಲ್ ತೆಗೆದುಕೊಂಡು ಮಾತನಾಡು ಎನ್ನುತ್ತಾ ಮೊಬೈಲ್ ತನ್ನ ಬಳಿ ಇಟ್ಟುಕೊಂಡನು. ಇದನ್ನು ತನ್ನ ಮಾವನಲ್ಲಿ ಹೇಳಿದಾಗ ಮಾವ ಕೂಡ ದೀಪಕ್ನ ಮಾತಿಗೆ ಸಹಮತಿ ಸೂಚಿಸಿದನು. ಆಗ ಮಮತಾಳ ಬಳಿ ಮೊಬೈಲ್ ಕೂಡ ಇರಲಿಲ್ಲ. ಅವಳ ಅಪ್ಪ ಅಮ್ಮನ ಫೋನ್ ಬಂದಾಗ ಅತ್ತೆ ಮಾವ ಇಬ್ಬರು ತಮ್ಮ ಎದುರುಗಡೆ ತವರಿನೊಂದಿಗೆ ಮಾತನಾಡಬೇಕೆಂದು ಹೇಳುತ್ತಿದ್ದರು ಮತ್ತು ಅವಳ ಚಿಕ್ಕಮ್ಮ ಹಾಗೂ ಚಿಕ್ಕಪ್ಪಂದಿರೊಂದಿಗೆ ಮಾತನಾಡಲು ಕೂಡ ಬಿಡಲಿಲ್ಲ. ಆಗ ಮಮತಾ ತಾನು ಚಿಕ್ಕಮ್ಮನೊಂದಿಗೆ ಮಾತನಾಡಬೇಕೆಂದು ತನ್ನ ಮನದಿಂಗಿತವನ್ನು ವ್ಯಕ್ತಪಡಿಸಿದಾಗ ದೀಪಕ್, ಇಂದು ನಿನ್ನ ಪುರಾಣವನ್ನು ಕೇಳಲು ನನ್ನ ಬಳಿ ಸಮಯವಿಲ್ಲ. ನಾನಂತೂ ನಿನ್ನನ್ನು ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಮಮತಾ ಕೂಡ ತನ್ನ ಚಿಕ್ಕಮ್ಮನ ಮನೆಗೆ ಹೋಗಲು ಬಯಸಿದ್ದಾಳೆ ಎಂದು ನಾನು ಅಮ್ಮನಲ್ಲಿ ಹೇಳುತ್ತೇನೆ ಎಂದು ಹೇಳುತ್ತಾ ಮಮತಾಳನ್ನು ತನ್ನೆಡೆಗೆ ಎಳೆದುಕೊಂಡನು. ಅದಾದ ಮೇಲೆ ಯಾವುದೇ ಮಾತನಾಡಲು ಮಮತಾಳಿಗೆ ಸಾಧ್ಯವಾಗಲಿಲ್ಲ. ಮಾರನೇ ದಿನ ಬೆಳಿಗ್ಗೆ ದೀಪಕ್ ತಯಾರಾಗಿ ಆಫೀಸಿಗೆ ಹೊರಟು ಹೋದನು. ಮಮತಾ ಕಿಚನ್ನಲ್ಲಿ ತುಂಬ ಬ್ಯುಸಿಯಾಗಿದ್ದಳು. ದೀಪಕನು ತನ್ನ ಅಪ್ಪ ಅಮ್ಮನೊಂದಿಗೆ ಏನು ಮಾತನಾಡಿದನೋ ಅದು ಮಮತಾಳಿಗೆ ಗೊತ್ತಾಗಲಿಲ್ಲ. ಅವಳ ಅತ್ತೆ ತಿಂದುಂಡು ರೆಡಿಯಾದಳು. ಆದರೆ ಒಮ್ಮೆಯೂ ಮಮತಾಳಿಗೆ ಬಾ ಎಂದು ಹೇಳಲಿಲ್ಲ. ನೀನು ನಮ್ಮ ಜೊತೆ ಬಾ, ಮದುವೆಯಾದಾಗಿನಿಂದ ನೀನು ಎಲ್ಲಿಯೂ ಹೊರಗಡೆ ಹೋಗಿಲ್ಲ, ನಿಮ್ಮವರು ಯಾರನ್ನು ಕೂಡ ಭೇಟಿಯಾಗಿಲ್ಲ, ಏನನ್ನೂ ಕೂಡ ಹೇಳದೆ ಕೇಳದೆ ಹೊರಡಲು ಶುರುವಾದರು. ಹೋಗುವಾಗ ಅತ್ತೆ ಸೊಸೆಯಲ್ಲಿ ಹೇಳಿದಳು. ನೋಡು ಮಗಳೇ, ಇದು ಹಳ್ಳಿ. ಒಬ್ಬರು ಮತ್ತೊಬ್ಬರ ಮನೆಯಲ್ಲಿ ಏನಾದರೂ ಒಂದು ತಂದಿಡಲು ಪ್ರಯತ್ನಿಸುತ್ತಾರೆ. ನೀನು ಪಟ್ಟಣದವಳು, ಹಾಗಾಗಿ ನಿನಗೆ ಈ ಹಳ್ಳಿಯ ಬಗ್ಗೆ ಏನೂ ಗೊತ್ತಿಲ್ಲ. ಅದರಿಂದ ನಾವು ಹೊರಗಡೆಯಿಂದ ಬೀಗ ಹಾಕಿಕೊಂಡು ಹೋಗುತ್ತಿದ್ದೇವೆ. ಬೀಗದ ಕೈಯನ್ನು ದೀಪಕನಿಗೆ ಕೊಟ್ಟು ಹೋಗುತ್ತೇವೆ. ಅವನು ಸಂಜೆ ಬಂದು ತೆರೆಯುತ್ತಾನೆ. ಮಮತಾ ಸುಮ್ಮನಾದಳು. ಹೇಗಿದ್ದರೂ ಅವಳಿಗೆ ಇಲ್ಲಿಯವರ ಯಾರ ಪರಿಚಯವೂ ಇರಲಿಲ್ಲ. ಅವಳ ಅತ್ತೆ ಯಾರೊಂದಿಗೂ ಭೇಟಿಯಾಗಲು ಇಲ್ಲವೇ ಮಾತನಾಡಲು ಬಿರುತ್ತಿರಲಿಲ್ಲ. ಅತ್ತೆ ಮಾವ ಮನೆಯಿಂದ ಹೊರಟು ಹೋದ ಮೇಲೆ ಇವಳು ಮನೆಯನ್ನು ಸ್ವಚ್ಛಗೊಳಿಸಿದಳು. ಎಲ್ಲ ಕೆಲಸವನ್ನು ಮುಗಿಸಿದಳು. ಆನಂತರ ಸ್ನಾನ ಮಾಡಿ ಚೆನ್ನಾಗಿ ತಯಾರಾದಳು. ಇಂದು ಮೊದಲ ಬಾರಿಗೆ ಅತ್ತೆ ಮನೆಯಲ್ಲಿ ಇರಲಿಲ್ಲ. ಮಮತಾ ಒಬ್ಬಳೇ ಮನೆಯಲ್ಲಿ ಇದ್ದಳು. ಆಗ ಅವಳು ಯೋಚಿಸಿದಳು, ಇಂದು ದೀಪಕ್ನೊಂದಿಗೆ ಓಪನ್ ಆಗಿ ಮಾತನಾಡುತ್ತೇನೆ. ಇಂದು ದೀಪಕ್ನನ್ನು ತಡೆಯುವವರು ಯಾರೂ ಇರುವುದಿಲ್ಲ. ಹೇಗೂ ದೀಪಕ್ ಇಂದು ಆದಷ್ಟು ಬೇಗ ಕೆಲಸ ಮುಗಿಸಿಕೊಂಡು ಮನೆಗೆ ಬರುತ್ತಾನೆ. ಹೇಗಿದ್ದರೂ ಅವಳು ಬೀಗ ಹಾಕಿದ ಮನೆಯಲ್ಲಿ ಬಂದಿಯಾಗಿದ್ದಳು. ಮಧ್ಯಾಹ್ನವಾಗಿ ಸಂಜೆ ಆಯಿತು. ಆದರೆ ದೀಪಕನ ಪತ್ತೆ ಇರಲಿಲ್ಲ. ಇದಾದ ಮೇಲೆ ಲೈಟ್ ಕೂಡ ಹೊರಟು ಹೋಯಿತು. ಹಳ್ಳಿಯಲ್ಲಿ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಹೇಗೋ ಮಾಡಿ ಮಮತಾ ಲ್ಯಾಂಪ್ ಹೊತ್ತಿಸಿದಳು. ನಡುಗುತ್ತಾ ಒಂದು ಮೂಲೆಯಲ್ಲಿ ಕುಳಿತುಕೊಂಡಿದ್ದಳು. ಬೆಳಿಗ್ಗೆಯಿಂದ ಇಲ್ಲಿವರೆಗೆ ತುಂಬ ಜನರು ಇವರ ಮನೆಗೆ ಬಂದು ಹೋಗಿದ್ದರು. ಆದರೆ ಬಾಗಿಲಿಗೆ ಬೀಗವನ್ನು ಹಾಕಿದ್ದರಿಂದ ಎಲ್ಲರೂ ಹೊರಟು ಹೋಗಿದ್ದರು. ಒಂದು ವೇಳೆ ಬೀಗ ಹಾಕದೇ ಇದ್ದರೆ ಯಾರನ್ನಾದರೂ ಕೂಡ್ರಿಸಿಕೊಳ್ಳುತ್ತಿದ್ದಳು. ರಾತ್ರಿ 9 ಗಂಟೆಗೆ ದೀಪಕ್ ಮನೆಗೆ ಬಂದನು. ಊಟ ಮಾಡಿ ನಿದ್ದೆ ಹೋದನು. ಅವನು ಮಮತಾಳ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳಲೂ ಇಲ್ಲ ಅಥವಾ ಅವಳೊಂದಿಗೆ ತನ್ನ ಯಾವುದೇ ಮನದಾಳದ ಇಚ್ಛೆಯನ್ನು ವ್ಯಕ್ತಪಡಿಸಲಿಲ್ಲ. ಮಾರನೇ ದಿನ ದೀಪಕ್ ತಯಾರಾಗಿ ಮನೆಯಿಂದ ಹೊರ ಹೋಗುತ್ತಿದ್ದಾಗ ಮಮತಾ ಬೀಗ ಹಾಕಬೇಡ ಎಂದು ಹೇಳಿದಳು.
ಇಂದಂತೂ ಅಪ್ಪ ಅಮ್ಮ ಬಂದೇ ಬಿಡುತ್ತಾರೆ ಎಂದು ಹೇಳಿ ಬಾಗಿಲಿಗೆ ಬೀಗ ಹಾಕಿ ಹೋದನು. ಮಮತಾಳಿಗೆ ತುಂಬ ಸಿಟ್ಟು ಬಂದಿತ್ತು. ಆದರೆ ಅವಳಾದರೂ ಏನು ಮಾಡಲು ಸಾಧ್ಯ. ಸಂಜೆ ಅವಳ ಅತ್ತೆ ಮಾವನ ಜೊತೆಗೆ ದೀಪಕ್ ಕೂಡ ಮನೆಗೆ ಬಂದನು. ಆಗ ಮನೆಗೆ ಬಂದ ಮೇಲೆ ಅವಳ ಅತ್ತೆ ಹೇಳಿದಳು, ಸೊಸೆ, ನೀನು ತುಂಬ ಅಹಂಕಾರಿ ಹಾಗೂ ಮೂರ್ಖ ಹುಡುಗಿ ಎಂದು ನಿನ್ನ ಚಿಕ್ಕಪ್ಪ ಹೇಳುತ್ತಿದ್ದರು. ಆಗ ಮಮತಾ ಹೇಳಿದಳು, ಅಮ್ಮ, ನನ್ನ ಚಿಕ್ಕಪ್ಪ ಹಾಗೆ ಹೇಳಲು ಸಾಧ್ಯವಿಲ್ಲ. ಅವರು ನಿನ್ನೆಯವರೆಗೂ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನು ತುಂಬ ಪ್ರೀತಿ ಮಾಡುತ್ತಿದ್ದರು. ಅಂಥವರು ಹಾಗೆ ಹೇಳಲು ಹೇಗೆ ಸಾಧ್ಯ? ಅಂಥವರು ನನ್ನ ಅತ್ತೆಯಲ್ಲಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ನಾನು ಅವಶ್ಯವಾಗಿ ನನ್ನ ಚಿಕ್ಕಪ್ಪನಲ್ಲಿ ಇದರ ಬಗ್ಗೆ ಕೇಳುತ್ತೇನೆ. ಬೇಡ ಬೇಡ ಮಗಳೇ, ನೀನು ಅವರಲ್ಲಿ ಕೇಳಬೇಡ. ನೀನು ಹಾಗೇನಾದರೂ ಮಾಡಿದರೆ ತಮ್ಮ ಸೊಸೆಯಲ್ಲಿ ಹೋಗಿ ಚಾಡಿ ಹೇಳಿದರು ಎಂದು ನಮ್ಮ ಬಗ್ಗೆ ಅಂದುಕೊಳ್ಳಬಹುದು. ಇಂದು ಮಮತಾಳ ವ್ರತವಿತ್ತು. ಬೆಳಿಗ್ಗೆ ಎಲ್ಲರಿಗೂ ಚಹಾ ತಿಂಡಿ ಮಾಡಿಸಿ ದೀಪಕ್ನನ್ನು ಆಫೀಸಿಗೆ ಕಳುಹಿಸಿ ಮನೆಯ ಎಲ್ಲ ಕೆಲಸವನ್ನು ಬೇಗ ಬೇಗ ಮುಗಿಸಿದಳು. ನಂತರ ಮೇಲ್ಗಡೆ ತನ್ನ ರೂಮಿನಲ್ಲಿ ಹೋಗಿ ಗೀತೆಯ ಪಠಣವನ್ನು ಮಾಡಲು ಶುರು ಮಾಡಿದಳು. ತನ್ನ ಗಂಡನ ಮನೆಯಲ್ಲಿ ತನಗೆ ಬಂದಿರೋ ಕಷ್ಟವನ್ನು ದೂರ ಮಾಡುವಂತೆ ಈಗ ಮಮತಾ ಭಗವಂತನ ಮೊರೆ ಹೋಗಿದ್ದಳು. ಅದಕ್ಕಾಗಿ ವ್ರತವನ್ನು ಮಾಡಲು ಶುರು ಮಾಡಿಕೊಂಡಳು. ಗಂಡನ ಮನೆಯೇ ಆಗಿರುತ್ತದೆ. ಮಮತಾಳಿಗೆ ಆಗ ಯಾವುದೋ ಶಬ್ದ ಕೇಳಿಸಿತು. ಆದರೆ ಗೀತಾ ಪಠಣ ಮಾಡುತ್ತಿರುವುದರಿಂದ ಅವಳಿಗೇನು ಕೇಳಿಸಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಅವಳು ಕೆಳಗಡೆ ಬಂದಾಗ ಅವಳ ಅತ್ತೆ ಮಾವಂದಿರ ಬಾಯಿ ದೊಡ್ಡದಾಯಿತು. ಕಾರಣವೇನೆಂದು ಅವಳಿಗೆ ಗೊತ್ತಾಗಲಿಲ್ಲ. ಅವಳು ಬೆಳಗ್ಗಿನಿಂದ ಏನನ್ನು ತಿನ್ನದೆ ಇಡೀ ಮನೆ ಕೆಲಸ ಮಾಡುತ್ತಿದ್ದಳು. ಮೇಲಾಗಿ ಇಂದಿನ ದಿನಗಳಲ್ಲಿ ಅವಳು ತುಂಬ ನಿಶ್ಯಕ್ತಳಾಗಿರುವಂತೆ ತೋರುತ್ತಿದ್ದಳು. ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳಬೇಕೆಂದು ಅವಳಿಗೆ ತುಂಬ ಆಸೆಯಾಗುತ್ತಿತ್ತು. ಯಾವಾಗಲೂ ಮಲಗಿಯೇ ಇರಬೇಕೆಂದು ಅವಳಿಗೆ ಅನಿಸುತ್ತಿತ್ತು. ಎಲ್ಲ ಕೆಲಸ ಮುಗಿಸಿದ ಮೇಲೆ ಈಗೇನಾಯಿತು? ಇವರಿಬ್ಬರು ಈಗ ನನ್ನ ಯಾವ ತಪ್ಪು ಹುಡುಕಿದ್ದಾರೆ? ಸಂಜೆ ದೀಪಕ್ ಮನೆಗೆ ಬಂದ ಮೇಲೆ ಅತ್ತೆ ಮಾವ ಇಬ್ಬರು ದೀಪಕ್ನಲ್ಲಿ ಕಂಪ್ಲೇಂಟ್ ಮಾಡಿದರು. ಮಮತಾ ಇಡೀ ದಿನ ಮೇಲ್ಗಡೆ ತನ್ನ ಕೋಣೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಳು. ನಮಗೆ ಊಟವನ್ನೇ ನೀಡಲಿಲ್ಲ ಎಂದು ಕಂಪ್ಲೇಂಟ್ ಮಾಡಿದರು. ಇಷ್ಟು ಕೇಳಿ ದೀಪಕ್ ಕೋಪ ಮಾಡಿಕೊಂಡನು. ಮಮತಾ ಎಲ್ಲರಿಗೂ ಅಡುಗೆ ಮಾಡಿ ಬಡಿಸಿದಾಗ ಯಾರೂ ಊಟವನ್ನು ಕೂಡ ಮಾಡಲಿಲ್ಲ. ದೀಪಕ್ನು ಊಟದ ತಟ್ಟೆಯನ್ನು ಪಾತ್ರೆಗಳನ್ನು ಎತ್ತಿ ಕಿಚನ್ ರೂಮ್ನಲ್ಲಿ ಇಟ್ಟನು ಮತ್ತು ಬೈಕ್ ತೆಗೆದುಕೊಂಡು ಪಾರ್ಸಲ್ ಊಟವನ್ನು ತರಲು ಮಾರ್ಕೆಟ್ಗೆ ಬಂದನು. ಇದಾದ ಮೇಲೆ ಅವರು ಮೂವರು ಹೋಟೆಲ್ನ ಊಟವನ್ನು ಎಂಜಾಯ್ ಮಾಡುತ್ತಾ ಸವಿಯುತ್ತಿದ್ದರು. ಆದರೆ ಮಮತಾ ಮಾತ್ರ ವ್ರತ ಮುಗಿದ ಮೇಲೂ ಊಟ ಮಾಡದೆ ಹಾಗೆ ಅಳುತ್ತಾ ಕುಳಿತಿದ್ದಳು. ಮಾರನೇ ದಿನ ಅವಳ ಅತ್ತೆ ಮಾವ ಮಮತಾಳ ತಂದೆಗೆ ಫೋನ್ ಮಾಡಿ ಅವಳ ಮೇಲೆ ತುಂಬ ಕಂಪ್ಲೇಂಟ್ ಮಾಡಿದರು. ಅವಳ ತಂದೆ ಹೇಳಿದರು ಅವರೊಂದಿಗೆ ಮಮತಾಳನ್ನು ಮಾತನಾಡಲು ಬಿಡಲಿಲ್ಲ. ಮಮತಾ ಬಹಳ ಅಳತೊಡಗಿದ್ದಳು. ಈಗ ಅವಳನ್ನು ಹೇಳುವವರು ಕೇಳುವವರು ಯಾರೂ ಇರಲಿಲ್ಲ. ಅವಳನ್ನು ನೋಡಿಕೊಳ್ಳುವವರು ಕೂಡ ಇರಲಿಲ್ಲ. ದೀಪಕ್ ತನ್ನ ಅಮ್ಮನೊಂದಿಗೆ ಮತ್ತೆ ಮಲಗತೊಡಗಿದನು. ಮಮತಾ ಮತ್ತೊಮ್ಮೆ ಈ ಮನೆಯಲ್ಲಿ ಒಂಟಿಯಾದಳು. 3 ದಿನಗಳ ನಂತರ ಅವಳ ಅತ್ತಿಗೆ ತನ್ನ ಮಕ್ಕಳೊಂದಿಗೆ ತವರಿಗೆ ಬಂದಳು. ಮಕ್ಕಳನ್ನು ನೋಡಿ ಮಮತಾಳಿಗೆ ತುಂಬ ಖುಷಿಯಾಯಿತು. ಅವಳ ಅಮ್ಮನ ಮಮತೆ ಉಕ್ಕಿ ಬಂದಿತ್ತು. ಮಮತಾಳ ಅತ್ತಿಗೆ ಅವಳ ಬಳಿ ಕುಳಿತುಕೊಳ್ಳುತ್ತಿದ್ದಳು, ಮಾತನಾಡುತ್ತಿದ್ದಳು. ಆದರೆ ಅವಳ ಅತ್ತೆ ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ. ಕೆಲಸವನ್ನು ಮಾಡಿಸುತ್ತಿದ್ದಳು ಮತ್ತು ಮೇಲಾಗಿ ಬೈಯುತ್ತಿದ್ದಳು. ಅತ್ತೆ ಎಂದಿಗೂ ಮಮತಾಳ ಜೊತೆ ಕುಳಿತುಕೊಳ್ಳುತ್ತಿರಲಿಲ್ಲ. ಯಾವಾಗಲೂ ತನ್ನ ಗಂಡ ಅಥವಾ ಮಗನ ಜೊತೆ ಕುಳಿತುಕೊಳ್ಳುತ್ತಿದ್ದಳು. ಇಲ್ಲದೆ ಹೋದರೆ ಒಬ್ಬಳೇ ಕುಳಿತುಕೊಳ್ಳುತ್ತಿದ್ದಳು. ಅವಳು ತನ್ನ ಮಗಳನ್ನು ಕೂಡ ಸೊಸೆಯ ಬಳಿ ಕುಳಿತುಕೊಳ್ಳಲು ಬಿಡುತ್ತಿರಲಿಲ್ಲ. ಆದರೂ ಅವಳ ಅತ್ತಿಗೆ ಅಮ್ಮನ ಕಣ್ ತಪ್ಪಿಸಿ ಅತ್ತಿಗೆಯ ಬಳಿ ಕುಳಿತುಕೊಳ್ಳುತ್ತಿದ್ದಳು. ಅವಳು ತನ್ನ ಅತ್ತಿಗೆಯಲ್ಲಿ ತನ್ನ ಆರೋಗ್ಯದಲ್ಲಿ ಏರುಪೇರಾಗಿರುವುದರ ಬಗ್ಗೆ ಹೇಳಿದಳು. ಅಕ್ಕ, ಬಹುಶಃ ನಿಮ್ಮ ಅಳಿಯ ಅಥವಾ ಸೊಸೆ ಬರುವವರಿದ್ದಾರೆ ಎಂದು ನನಗೆ ಅನಿಸುತ್ತಿದೆ ಎಂದು ಮಮತಾ ನಾಚಿಕೆ ಪಟ್ಟುಕೊಳ್ಳುತ್ತಾ ಹೇಳಿದಾಗ ಅವಳ ಅತ್ತಿಗೆ ಕೂಡ ತುಂಬ ಖುಷಿಯಾದಳು. ಒಳ್ಳೆಯದು, ದೀಪಕ್ಗೆ ಹೇಳಿದೆಯೇನು? ಅಕ್ಕ, ಅವರು ನನ್ನೊಂದಿಗೆ ಮಾತೇ ಆಡುವುದಿಲ್ಲ. ಹೌದಾ? ಅವನೊಬ್ಬ ದೊಡ್ಡ ಹುಚ್ಚ. ನೋಡುತ್ತೀರು, ನೀನು ಪ್ರೆಗ್ನೆಂಟ್ ಆಗಿದ್ದೆ ಅಂತ ಗೊತ್ತಾದ ತಕ್ಷಣ ಎಷ್ಟೊಂದು ಖುಷಿ ಆಗುತ್ತಾನೆ ನೋಡು. ಅಷ್ಟರಲ್ಲಿ ಮಮತಾಳ ಅತ್ತೆ ಅಲ್ಲಿಗೆ ಬಂದಳು. ಅಷ್ಟಕ್ಕೂ ಅತ್ತಿಗೆ ನಾದಿನಿ ಏನು ಮಾತನಾಡಿಕೊಳ್ಳುತ್ತಿದ್ದಾರೆಂದು ಕೇಳಿಸಿಕೊಳ್ಳಲು ಅಲ್ಲಿಗೆ ಬಂದಿದ್ದಳು. ಅವಳ ಒಂದು ಹವ್ಯಾಸ ಏನಾಗಿತ್ತೆಂದರೆ ಮಮತಾ ಒಬ್ಬಳೇ ಕುಳಿತಾಗ ಎಂದಿಗೂ ಅವಳ ಕಡೆ ಕಣ್ಣೆತ್ತು ನೋಡುತ್ತಿರಲಿಲ್ಲ. ಅವಳ ಬಳಿ ಸುಳಿಯುತ್ತಲೂ ಇರಲಿಲ್ಲ. ಅಂತಹ ಅತ್ತೆ ಇಂದು ಇವರೇನು ಮಾತನಾಡುತ್ತಿದ್ದಾರೆಂದು ತಿಳಿದುಕೊಳ್ಳಲು ಇವರ ಬಳಿ ನಡೆದುಕೊಂಡು ಬಂದಿದ್ದಳು. ಆದರೆ ಯಾವುದಾದರೂ ಮಹಿಳೆ ಅಥವಾ ಹುಡುಗಿ ಮಮತಾಳನ್ನು ಭೇಟಿ ಮಾಡಲು ಬಂದರೆ ಪ್ರತಿ ನಿಮಿಷವೂ ಹಿಂದೆ ಮುಂದೆ ಸುಳಿದಾಡುತ್ತಿದ್ದಳು. ಅಮ್ಮ, ಇನ್ನು ಮೇಲೆ ಪ್ರತಿದಿನ ಅತ್ತಿಗೆಗಾಗಿ ಹಣ್ಣು ಹಂಪಲುಗಳನ್ನು ನೀಡಿರಿ. ಅವಳಿಂದ ಯಾವುದೇ ಭಾರಿ ಕೆಲಸವನ್ನು ಮಾಡಿಸಬೇಡಿ. ನೀವು ಅಜ್ಜಿಯಾಗುತ್ತಿದ್ದೀರಿ. ಇದನ್ನು ಕೇಳಿ ಮಮತಾಳ ಅತ್ತೆ ತನಗೇನು ಕೇಳಿಸಲಿಲ್ಲ ಎನ್ನುವಂತೆ ಅಲ್ಲಿಂದ ಹೊರಟು ಹೋದಳು. ಮಾರನೇ ದಿನ ಮನೆಗೆ ಹೊರಟು ಹೋದಳು. ದೀಪಕ್ ಮತ್ತೆ ಅವಳೊಂದಿಗೆ ಮಲಗಲು ಶುರು ಮಾಡಿದನು. ಅತ್ತೆ ಮಾವಂದಿರ ಮೂಡ್ ಕೂಡ ಚೆನ್ನಾಗಿತ್ತು. ಮನೆ ಈಗ ತುಂಬ ಶಾಂತಿಯಿಂದ ಕೂಡಿತು. ಆದರೆ ಈ ಶಾಂತಿ ಒಂದು ದೊಡ್ಡ ಬಿರುಗಾಳಿಯ ಮುನ್ಸೂಚನೆಯನ್ನು ತೋರುತ್ತಿತ್ತು. ಹಳ್ಳಿಯಲ್ಲಿ ಒಂದು ಹುಡುಗಿ ಸಂಬಂಧದಲ್ಲಿ ಮಮತಾಳಿಗೆ ನಾದಿನಿಯಾಗಿದ್ದಳು.
ಒಂದು ದಿನ ಮಾತಿನಲ್ಲಿ ಮಮತಾ ಅವಳಿಗೆ ತನ್ನ ತವರು ಮನೆಯಿಂದ ಬಳುವಳಿಯಾಗಿ ಬಂದ ಬೆಡ್ಶೀಟನ್ನು ತೋರಿಸಿದಳು. ಅದರ ಮೇಲೆ ಮಮತಾಳೆ ಸ್ವತಃ ತುಂಬ ಸುಂದರವಾದ ಪೇಂಟಿಂಗನ್ನು ಮಾಡಿದ್ದಳು. ಆಗ ಆ ಹುಡುಗಿ ಕೂಡ ಹೇಳಿದಳು, ಅತ್ತಿಗೆ, ನನ್ನದೊಂದು ಪ್ರಾಕ್ಟಿಕಲ್ ಇದೆ. ನೀವು ಆ ಪ್ರಾಕ್ಟಿಕಲ್ ಶೀಟನ್ನು ಪೇಂಟಿಂಗ್ ಮೂಲಕ ರೆಡಿ ಮಾಡಿ ಕೊಡುತ್ತೀರೇನೋ? ಆಯಿತು, ಏಕೆ ಮಾಡಬಾರದು, ಅವಶ್ಯವಾಗಿ ಮಾಡುತ್ತೇನೆ. ಹೇಗಿದ್ದರೂ ಪೇಂಟಿಂಗ್ ಮಾಡಿ ತುಂಬ ದಿನಗಳಾಗಿವೆ. ನಾನು ಕೂಡ ಈ ನೆಪದಲ್ಲಾದರೂ ನನ್ನ ಪ್ರಾಕ್ಟೀಸ್ ಮಾಡಿಕೊಳ್ಳುತ್ತೇನೆ. 2 ದಿನಗಳ ನಂತರ ಅವಳ ಅತ್ತೆ ಮತ್ತೆ ಮನೆಯಲ್ಲಿ ದೊಡ್ಡ ಗಲಾಟೆಯನ್ನು ಎಬ್ಬಿಸಿದಳು. ಏಕೆ ಮಮತಾ ಬೇರೊಬ್ಬರ ಕೆಲಸವನ್ನು ಮಾಡುತ್ತಿದ್ದಾಳೆ? ದೀಪಕ್ ಕೂಡ ಇಷ್ಟು ಚಿಕ್ಕ ವಿಷಯವನ್ನು ಎಷ್ಟು ದೊಡ್ಡದು ಮಾಡಿದನೆಂದರೆ ಹೇಳದೆ ಕೇಳದೆ ಮಮತಾ ಬೇರೆಯವರ ಕೆಲಸವನ್ನು ಹೇಗೆ ಮಾಡುತ್ತಿದ್ದಾಳೆ. ಆಗ ಅವಳ ಮಾವನು ಮಮತಾಳ ತಂದೆಗೆ ಫೋನ್ ಮಾಡಿ ಹೇಳಿದನು, ಇಲ್ಲಿಗೆ ಬಂದು ನಿಮ್ಮ ಮಗಳನ್ನು ಕರೆದುಕೊಂಡು ಹೋಗಿ. ಆಗ ಮಮತಾ ಅವರ ಕಾಲಿಗೆ ಬಿದ್ದು ಬೇಡಿಕೊಂಡಳು, ನನ್ನ ತಂದೆಯ ಆರೋಗ್ಯ ಸರಿಯಿಲ್ಲ, ಪ್ಲೀಸ್ ನೀವು ಅವರೊಂದಿಗೆ ಏನನ್ನೂ ಹೇಳಬೇಡಿ. ಆದರೆ ಅವರ್ಯಾರೂ ಇದ್ಯಾವುದನ್ನು ಕೇಳಿಸಿಕೊಳ್ಳಲಿಲ್ಲ. 2 ದಿನಗಳ ಹಿಂದಷ್ಟೇ ಅವಳ ಅಮ್ಮ ತಂದೆಯ ಆರೋಗ್ಯ ಸರಿಯಿಲ್ಲ ಎಂದು ಹೇಳಿದ್ದಳು. ಹೀಗಿರುವಾಗ ಈ ಸಂದರ್ಭದಲ್ಲಿ ತನ್ನಿಂದಾಗಿ ಅಪ್ಪಾಜಿ ಅನಾರೋಗ್ಯವಿದ್ದರೂ ಪಟ್ಟಣದಿಂದ ತುಂಬ ದೀರ್ಘ ಪ್ರಯಾಣ ಮಾಡಬೇಕಾಗುತ್ತದೆ. ಮಮತಾ ತನ್ನ ಮಾವ ಹಾಗೂ ಗಂಡ ದೀಪಕ್ನಲ್ಲಿ 1000 ಬಾರಿ ಭಿನ್ನವಿಸಿಕೊಂಡಳು. ಅಪ್ಪ ಇಲ್ಲಿಗೆ ಬರುವುದು ಬೇಡ, ಅವರಿಗೆ ಬರುವುದು ಬೇಡ ಎಂದು ಹೇಳಿ ಎಷ್ಟೇ ಬಾರಿ ಕೇಳಿಕೊಂಡರೂ ಅವಳ ಮಾವ ಹಾಗೂ ಗಂಡ ದೀಪಕ್ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಅಲ್ಮಾರಿಯಲ್ಲಿಟ್ಟು ಲಾಕ್ ಮಾಡಿದರು. ಮಮತಾ ನೀರಿಲ್ಲದೆ ಒದ್ದಾಡುವ ಮೀನಿನಂತೆ ತನಗೆ ತಾನೇ ಚಡಪಡಿಸಿದಳು. ಆದರೂ ಅವಳು ಏನು ಮಾಡಲು ಸಾಧ್ಯ? ಹೇಗಿದ್ದರೂ ಅವರು ಮಮತಾಳನ್ನು ತಮ್ಮವಳೆಂದು ಒಪ್ಪಿಕೊಂಡು ಮನಸಾರೆ ಪ್ರೀತಿಸಲಿಲ್ಲ ಅಥವಾ ಅವಳನ್ನು ಸರಿಯಾಗಿ ನಡೆಸಿಕೊಳ್ಳಲಿಲ್ಲ. ಈ ಮಧ್ಯದಲ್ಲಿ ಮಮತಾಳಿಗೂ ಕೂಡ ತನ್ನವರು ಎನ್ನುವರು ಯಾರೂ ಇರಲಿಲ್ಲ. ದೀಪಕ್ನು ತನ್ನ ಹೆಂಡತಿಯನ್ನು ಆತ್ಮೀಯತೆಯಿಂದ ಜೋಪಾನವಾಗಿ ಎಲ್ಲಿ ನೋಡಿಕೊಂಡನು? ಪ್ರತಿಯೊಂದು ಮಹಿಳೆ ತನ್ನ ಗಂಡನು ತನ್ನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಬಯಸುತ್ತಾಳೆ. ಮನೆಯಲ್ಲಿ ಅತ್ತೆ, ಮಾವ ಮತ್ತು ಗಂಡ ದೀಪಕ್ ಇದ್ದರೂ ಕೂಡ ಮಮತಾ ಒಬ್ಬಂಟಿಯಾಗಿದ್ದಳು. ಅವಳು ಗಾಬರಿಯಾದರೂ ನಿಶ್ಶಕ್ತಳಾಗಿದ್ದರೂ ಅವಳು ಮನೆಯ ಕೆಲಸವನ್ನು ಸಂಪೂರ್ಣವಾಗಿ ಮಾಡುತ್ತಿದ್ದಳು. ದೀಪಕ್ನ ಬಟ್ಟೆ ವಾಶ್ ಮಾಡಿದಳು, ಮನೆಯನ್ನು ಸ್ವಚ್ಛಗೊಳಿಸಿದಳು ಮತ್ತು ಅಡುಗೆಯನ್ನು ಕೂಡ ಮಾಡಿದಳು. ಇಡೀ ದಿನ ಅವಳು ಯಾವ ಚಡಪಡಿಕೆಯಲ್ಲಿ ಕಾಲವನ್ನು ಕಳೆದಳು ಎಂದು ಅದು ಕೇವಲ ಮಮತಾಳಿಗೆ ಮಾತ್ರ ಗೊತ್ತಿತ್ತು. ರಾತ್ರಿ 8 ಗಂಟೆಗೆ ದೀಪಕ್ ಮಮತಾಳ ತಂದೆಯನ್ನು ಸ್ಟೇಷನ್ನಿಂದ ಕರೆದುಕೊಂಡು ಬಂದನು. ತನ್ನ ತಂದೆಯನ್ನು ನೋಡುತ್ತಿದ್ದಂತೆ ಮಮತಾಳಿಗೆ ಅನಿಸಿತು, ಓಡಿ ಹೋಗಿ ಅಪ್ಪನನ್ನು ತಬ್ಬಿಕೊಳ್ಳಬೇಕು ಮತ್ತು ಮನಪೂರ್ತಿ ಅತ್ತು ಬಿಡಬೇಕು ಎಂದು ಅನಿಸಿತು. ಆದರೆ ಅವಳು ತನ್ನನ್ನು ತಾನು ಸಂಭಾಳಿಸಿಕೊಂಡಳು. ತಕ್ಷಣ ಅಡುಗೆ ಕೋಣೆಗೆ ಹೋಗಿ ಚಹಾ, ಊಟ ತಿಂಡಿಯ ವ್ಯವಸ್ಥೆ ಮಾಡತೊಡಗಿದಳು. ಅತ್ಯಂತ ಮುಖವನ್ನು ಸಿಂಡರಿಸಿಕೊಂಡಿದ್ದರು. ಆದರೆ ಮಾವ ಹಾಗೂ ದೀಪಕ್ನ ತನ್ನ ತಂದೆಯೊಂದಿಗಿನ ವ್ಯವಹಾರವು ಮಮತಾಳಿಗೆ ಅಚ್ಚರಿ ಮೂಡಿಸಿತು. ಅಪ್ಪನೊಂದಿಗೆ ಮಾತನಾಡಬೇಕೆಂದು ಎಷ್ಟೇ ಗೋಗರೆದರೂ, ನಾನು ಎಷ್ಟೇ ಬೇಡಿಕೊಂಡರೂ, ಕಾಲಿಗೆ ಬಿದ್ದು ಅತ್ತರೂ ನಿನ್ನೆ ಇವರೇ ಅಲ್ಲವೇ ಮೊಬೈಲನ್ನು ಅಲಮಾರಿಯಲ್ಲಿಟ್ಟು ಲಾಕ್ ಮಾಡಿದ್ದವರು ಇವರೇ ಆಗಿದ್ದರು. ಅಪ್ಪನೊಂದಿಗೆ ಮಾತನಾಡಲು ಅವಕಾಶ ನೀಡದ ಇವರು ಏನೂ ಆಗಿಲ್ಲ ಎನ್ನುವಂತೆ ಇಂದು ಎಷ್ಟೊಂದು ಚೆನ್ನಾಗಿ ಬೆರೆತು ಮಾತನಾಡುತ್ತಿದ್ದಾರೆ. ಇವರನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟ. ರಾತ್ರಿಯ ಊಟ ಮಾಡಿ ಸ್ವಲ್ಪ ಹೊತ್ತು ತಂದೆ ಬಳಿ ಕುಳಿತು ಮಾತನಾಡಬೇಕೆಂದು ಯೋಚಿಸುತ್ತಿದ್ದಾಗ ತಕ್ಷಣ ಅವಳ ಅತ್ತೆ ಹೇಳಿದಳು, ಹೋಗಿ ಮೊದಲು ಪಾತ್ರೆಗಳನ್ನು ವಾಶ್ ಮಾಡು. ರಾತ್ರಿ ಎಲ್ಲ ಪಾತ್ರೆಗಳು ಹಾಗೆ ಉಳಿದರೆ ಚೆನ್ನಾಗಿರುವುದಿಲ್ಲ. ಪಾತ್ರೆಗಳನ್ನು ಹಾಗೆ ಇಟ್ಟರೆ ಮನೆಯಲ್ಲಿ ಲಕ್ಷ್ಮಿ ಹೇಗೆ ಒಲಿಯುತ್ತಾಳೆ? ಎಲ್ಲ ಪಾತ್ರೆಗಳನ್ನು ವಾಶ್ ಮಾಡಿ ಹೋಗಿ ಮಲಗಿಕೋ. ಅವಳು ಅಲ್ಲಿಂದ ಎದ್ದು ಹೋಗುತ್ತಿದ್ದಂತೆ ಮೂವರು ಸೇರಿ ಇವಳ ಬಗ್ಗೆ ಕಂಪ್ಲೇಂಟ್ ಮಾಡತೊಡಗಿದರು. ಬೆಳಗ್ಗೆ ತುಂಬ ಹೊತ್ತಿನವರೆಗೆ ಮಲಗುತ್ತಾಳೆ, ರಾತ್ರಿ ಪಾತ್ರೆಯನ್ನು ತೊಳೆಯುವುದಿಲ್ಲ, ಅತ್ತೆ ಬಳಿ ಬಂದು ಕುಳಿತುಕೊಳ್ಳುವುದಿಲ್ಲ. ಹಲವಾರು ರೀತಿಯ ಸಿಲ್ಲಿ ಕಂಪ್ಲೇಂಟ್ಗಳನ್ನು ಅವಳ ಮೇಲೆ ಮಾಡಿದರು. ಮಮತಾಳ ತಂದೆ ಶಾಂತಿಯಿಂದ ಎಲ್ಲವನ್ನೂ ಕೇಳಿಸಿಕೊಂಡರು. ನಮ್ಮ ಮನೆಯಲ್ಲಿ ನಮ್ಮ ಮಗಳು ಎಂದಿಗೂ ಈ ರೀತಿಯ ಕೆಲಸವನ್ನು ಮಾಡಿಯೇ ಇರಲಿಲ್ಲ. ಓದುವುದು ಬರೆಯುವುದರಲ್ಲೇ ಅವಳು ಯಾವಾಗಲೂ ಬ್ಯುಸಿಯಾಗಿರುತ್ತಿದ್ದಳು. ಈಗ ನಿಮ್ಮ ಮನೆಗೆ ಸೊಸೆಯಾಗಿ ಮಗಳಾಗಿ ಬಂದಿದ್ದಾಳೆ. ಅವಳಿಗೆ ಎಲ್ಲವನ್ನೂ ಕಲಿಸಿದರೆ ನಿಧಾನವಾಗಿ ಕಲಿತುಕೊಳ್ಳುತ್ತಾಳೆ. ಅಪ್ಪನ ಮಾತು ಕೇಳಿ ಮಮತಾಳ ಅತ್ತೆ ಬಾಯಿ ಬಿಟ್ಟಳು. ನಾಳೆ ನಾವು ನಿಮ್ಮನ್ನು ನಮ್ಮ ಹಳ್ಳಿಯನ್ನು ಸುತ್ತಾಡಿಸಲು ರಜೆಯನ್ನು ತೆಗೆದುಕೊಳ್ಳುತ್ತೇವೆ. ಆದರೆ ದೀಪಕ್ ತುಂಬ ಬ್ಯುಸಿಯಾಗಿರುತ್ತಾನೆ. ದೀಪಕ್, ನೀನು ಕೋಣೆಯೊಳಕ್ಕೆ ಹೋಗು. ಸೊಸೆ ಒಬ್ಬಂಟಿಯಾಗಿರುತ್ತಾಳೆ. ದೀಪಕ್ ಹೋದ ನಂತರ ಎಲ್ಲರೂ ಒಬ್ಬೊಬ್ಬರಾಗಿ ಮಲಗಲು ಹೋದರು. ಆಗ ದೀಪಕ್ ಕೋಣೆಯೊಳಗೆ ಬಂದು ಪ್ರೀತಿಯಿಂದ ಅಪ್ಪಿಕೊಂಡು ಹೇಳಿದನು, ಮಮತಾ, ನಿನ್ನ ತಂದೆಗೆ ಹೇಳು ಹಳ್ಳಿಯಲ್ಲಿ ಸುತ್ತಾಡಿ ಹೊರಟು ಹೋಗಲು. ಏಕೆಂದರೆ ಒಂದು ಕ್ಷಣವೂ ನಿನ್ನನ್ನು ಬಿಟ್ಟು ಇರಲು ನನಗೆ ಆಗುವುದಿಲ್ಲ. ಇದನ್ನು ಕೇಳಿ ಮಮತಾಳಿಗೆ ತುಂಬ ಸಿಟ್ಟು ಬಂದಿತ್ತು. ನನ್ನನ್ನು ಬಿಟ್ಟು ವಾರಗಟ್ಟಲೆ ಅಮ್ಮನ ಬಳಿ ಮಲಗುವಾಗ ಹೇಗೆ ಮಲಗುತ್ತಿದ್ರಿ? ಹಾಗೆ ಈಗಲೂ ಕೂಡ ಮಲಗಿಕೊಳ್ಳಿ. ಒಂದು ವೇಳೆ ನನ್ನನ್ನು ಅಪ್ಪಾಜಿಯ ಜೊತೆಗೆ ಕಳಿಸಬಾರದು ಎಂದಿದ್ದರೆ ಇಂತಹ ಚಳಿಗಾಲದಲ್ಲಿ ಅನಾರೋಗ್ಯ ಪೀಡಿತ ನನ್ನ ಅಪ್ಪಾಜಿಯವರನ್ನು 400 ಕಿಲೋಮೀಟರ್ ಕ್ರಮಿಸಿ ಪ್ರಯಾಣ ಮಾಡಿಸುವ ಅವಶ್ಯಕತೆ ಆದರೂ ಏನಿತ್ತು? ನಿನಗಂತೂ ಎಲ್ಲವೂ ಗೊತ್ತಿತ್ತು. ಅಪ್ಪ ಅಮ್ಮನ ಮುಂದೆ ಅಲ್ಲದಿದ್ದರೂ ಹಿಂದಿನಿಂದ ಕದ್ದು ಮುಚ್ಚಿ ಅಪ್ಪನಿಗೆ ಇದನ್ನೆಲ್ಲವನ್ನು ಫೋನ್ ಮಾಡಿ ಹೇಳಬಹುದಾಗಿತ್ತು. ಈಗ ಅವರು ಬಂದಿದ್ದಾರೆ ಎಂದ ಮೇಲೆ ಅವರನ್ನು ಬರಿಗೈಯಲ್ಲಿ ಮರಳಿ ಕಳಿಸಿ ಎಂದು ಹೇಳುತ್ತಿದ್ದೀರಿ ಅಲ್ವೇ?
ಹೀಗೆ ಅವಳಿಗೆ ದೀಪಕ್ನಲ್ಲಿ ಕೇಳಬೇಕೆನಿಸಿತು. ಆದರೆ ಅವನಲ್ಲಿ ಇದನ್ನು ಕೇಳಲು ಅವಳಿಗೆ ಸಾಧ್ಯವಾಗಲಿಲ್ಲ. ಆದರೆ ಅವಳು ಈಗಲೇ ಒಂದು ನಿರ್ಧಾರಕ್ಕೆ ಬಂದಿದ್ದಳು. ಅಪ್ಪನ ಜೊತೆ ಅವಶ್ಯವಾಗಿ ತಾನು ಹೋಗುತ್ತೇನೆ ಎಂದುಕೊಂಡಳು. ಆ ದಿನ ಎಲ್ಲರಿಗೂ ನಾಷ್ಟವನ್ನು ಮಾಡಿಸಿ ಮಮತಾ ಕೋಣೆಗೆ ಬಂದು ಪ್ಯಾಕಿಂಗ್ ಮಾಡತೊಡಗಿದಳು. ಅಪ್ಪನನ್ನು ಅವರ ಮಾವ ತಿರುಗಾಡಿಸಲು ಕರೆದುಕೊಂಡು ಹೋಗಿದ್ದರು ಮತ್ತು ದೀಪಕ್ ಪ್ರತಿದಿನದಂತೆ ಆಫೀಸ್ಗೆ ಹೊರಟು ಹೋಗಿದ್ದನು. ಅತ್ತೆಯು ಗೇಟ್ನ ಬಳಿ ಕುರ್ಚಿ ಹಾಕಿಕೊಂಡು ಹೊರಗಡೆ ಕುಳಿತುಕೊಂಡಳು. ಇದು ಅವಳ ಪ್ರತಿದಿನದ ಕೆಲಸವಾಗಿತ್ತು. ಯಾವಾಗಲೂ ಹೀಗೆ ಅವಳು ಬೆರಳು ಕಡಿಯುತ್ತಾ ಕುಳಿತುಕೊಳ್ಳುತ್ತಿದ್ದಳು. ದೀಪಕ್ ಹಾಗೂ ಅವರ ಗಂಡ ಮನೆಗೆ ಬರುವವರೆಗೂ ಬಿಸಿಲಿನಲ್ಲಿ ಕುಳಿತುಕೊಳ್ಳುತ್ತಿದ್ದಳು. ಒಂದು ದಿನ ಮಮತಾ ತುಂಬ ಚಳಿಯಾಗಿ ಅಂಗಳದಲ್ಲಿ ಬೆಂಕಿಯನ್ನು ಮಾಡಿದಳು. ಆಗ ಅವಳ ಅತ್ತೆ ದೊಡ್ಡ ರಂಪಾಟವನ್ನೇ ಮಾಡಿದಳು. ಮನೆಯೊಳಗೆ ಬೆಂಕಿ ಮಾಡಿ ಮನೆಯನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಿದ್ದೀಯೇನು ಎಂದೆಲ್ಲ ಬೈದಳು. ಮಮತಾಳಿಗಂತೂ ತುಂಬ ಚಳಿಯಾಗುತ್ತಿತ್ತು. ಬೆಂಕಿ ಹತ್ತಿಸಿ ಆಗಿದೆ ಅಂದ ಮೇಲೆ ಸ್ವಲ್ಪ ಹೊತ್ತು ಚಳಿ ಕಾಯಿಸಿಕೊಂಡು ಮೈ ಬೆಚ್ಚಗೆ ಮಾಡಿಕೊಳ್ಳೋಣ ಎಂದು ಬೆಂಕಿಯ ಬದಿಯಲ್ಲಿ ಮಮತಾ ಕುಳಿತಿರುವಾಗ ದೀಪಕ್ ಹಿಂದಿನಿಂದ ಬಂದು ಒಂದು ಬಕೆಟ್ನಲ್ಲಿ ತಂಪಾದ ನೀರನ್ನು ತುಂಬಿಕೊಂಡು ಬಂದು ಬೆಂಕಿಯ ಮೇಲೂ ಮತ್ತು ಮಮತಾಳ ಮೇಲೂ ಒಟ್ಟಿಗೆ ಸುರಿದನು. ಆ ದಿನ ದೀಪಕ್ ಕೆಲಸಕ್ಕೆ ಹೋಗಿರಲಿಲ್ಲ. ಅಂದಿನಿಂದ ಇಂದಿನವರೆಗೂ ಮಮತಾ ಎಷ್ಟೇ ಚಳಿಯಾದರೂ ಕೂಡ ಬೆಂಕಿಯನ್ನು ಹೊತ್ತಿಸಿರಲಿಲ್ಲ. ಹೊರಗಡೆ ಹೋಗಿ ಸೂರ್ಯನ ಬಿಸಿಲಿಗೆ ಮೈ ಒಡ್ಡುವಷ್ಟು, ಮೈ ಬೆಚ್ಚಗೆ ಮಾಡಿಕೊಳ್ಳುವಷ್ಟು ಧೈರ್ಯವನ್ನು ಅವಳು ತೋರಲಿಲ್ಲ. ಏಕೆಂದರೆ ಅವಳು ಒಬ್ಬ ಸುಸಂಸ್ಕೃತ ಮನೆತನದ ಹೆಣ್ಣು ಮಗಳಾಗಿದ್ದಳು. ತನ್ನ ಬಟ್ಟೆಯನ್ನೆಲ್ಲ ಪ್ಯಾಕ್ ಮಾಡಲು ಶುರು ಮಾಡಿದಳು. ಅವಳು ತನ್ನ ಎಲ್ಲ ಬಟ್ಟೆಯನ್ನು ಪ್ಯಾಕ್ ಮಾಡಿದಳು. ಅವಳ ತಂದೆ ಬರುತ್ತಿದ್ದಂತೆ ಹೇಳಿದಳು, ಅಪ್ಪ ನಾನು ತಯಾರಾಗಿದ್ದೇನೆ, ನಡೆಯಿರಿ ಹೋಗೋಣ. ಮಮತಾ ಇಷ್ಟು ಹೇಳುತ್ತಿದ್ದಂತೆ ಮನೆಯಲ್ಲಿ ಭೂಕಂಪವೇ ಸೃಷ್ಟಿಯಾಯಿತು. ಆಗ ಅವಳ ಮಾವ ಕೂಗಾಡುತ್ತಾ ಹೇಳಿದರು, ನಾವಂತೂ ನಿಮ್ಮನ್ನು ಇಲ್ಲಿಗೆ ಸುತ್ತಾಡಿಸಲು ಕರೆಸಿದ್ದೆವು. ದಿನ ಬೆಳಗಾದರೆ ಮಗಳನ್ನು ತವರಿಗೆ ಕರೆದುಕೊಂಡು ಹೋಗಲು ಬಂದು ಬಿಡುತ್ತೀರಾ? ನೀವು ತುಂಬ ದೊಡ್ಡ ತಪ್ಪು ಮಾಡುತ್ತಿದ್ದೀರಿ. ಕರೆದುಕೊಂಡು ಹೋದರೆ ಇದರ ಪರಿಣಾಮವನ್ನು ನೀವೇ ಸ್ವತಃ ಅನುಭವಿಸುತ್ತೀರಿ. ಆಗ ಮಮತಾಳಿಂದ ಕೂಡ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಯಾರಾದರೂ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆಂದರೆ ಅವರನ್ನು ಸುತ್ತಾಡಿಸಲು ಕರೆಸುತ್ತಾರೇನು? ಅದು ಇಂತಹ ಕುಗ್ರಾಮಕ್ಕೆ. ಇಂತಹ ಹಳ್ಳಿಯಲ್ಲಿ ನೋಡಲು ಇರುವುದಾದರೂ ಏನು? ತಕ್ಷಣ ಮಮತಾಳ ತಂದೆ ಅವಳನ್ನು ಸುಮ್ಮನಾಗಿಸಿದರು ಮತ್ತು ಅವಳ ಮಾವನಲ್ಲಿ ಹೇಳಿದರು, ಅಣ್ಣಾವ್ರೆ, ನಾನು ತುಂಬ ಅನಾರೋಗ್ಯಕ್ಕೊಳಗಾಗಿದ್ದೇನೆ. ಪದೇ ಪದೇ ನಾನು ಈ ರೀತಿ ದೀರ್ಘ ಪ್ರಯಾಣ ಮಾಡಲು ಸಾಧ್ಯವಾಗುವುದಿಲ್ಲ. ಈಗ ಬಂದಿದ್ದೇನೆ ಅಂದ ಮೇಲೆ ಇವಳನ್ನು ನನ್ನ ಜೊತೆ ಕಳಿಸಿಕೊಡಿ. ಮಮತಾಳ ಮಾವ ಸುಮ್ಮನಾದರು. ಮಮತಾ ತನ್ನ ಕಪಾಟನ್ನು ಬಂದ್ ಮಾಡಿದಳು ಮತ್ತು ತಯಾರಾಗಿ ತನ್ನ ಸಾಮಾನುಗಳನ್ನು ತೆಗೆದುಕೊಂಡು ಹೊರಗಡೆ ಬಂದಳು. ಈ ಸಮಯದಲ್ಲಿ ಅವರು ದೀಪಕ್ನನ್ನು ಕೂಡ ಆಫೀಸ್ನಿಂದ ಮನೆಗೆ ಕರೆಸಿದರು. ದೀಪಕ್ ಸುಮ್ಮನಾಗಿದ್ದನು ಮತ್ತು ದುರುಗುಟ್ಟಿ ನೋಡುತ್ತಿದ್ದನು. ಈಗ ಮಮತಾ ಅತ್ತೆಗೆ ಕಪಾಟಿನ ಚಾವಿಯನ್ನು ನೀಡಿದಳು. ಮಮತಾ ಹೋಗುವಾಗ ಅತ್ತೆ ಮಾವ ಹಾಗೂ ದೀಪಕ್ನ ಕಾಲಿಗೆ ನಮಸ್ಕಾರ ಮಾಡಿದಳು. ಆದರೆ ಅತ್ತೆ ಮುಖವನ್ನು ತಿರುಗಿಸಿಕೊಂಡಳು. ಬಸ್ನಲ್ಲಿ ಕುಳಿತುಕೊಳ್ಳುತ್ತಿದ್ದಂತೆ ಮಮತಾಳಿಗೆ ಜೈಲಿನಿಂದ ಬಿಡುಗಡೆಯಾದಂತೆ ಭಾಸವಾಯಿತು. ಬೆಳಿಗ್ಗೆ ಸ್ವಾತಂತ್ರ್ಯ ಸಿಕ್ಕಿದಂತೆ ಭಾಸವಾಯಿತು. ಕಿಟಕಿಯಿಂದ ಹೊರಗಡೆ ಇಣುಕಿ ನೋಡುತ್ತಾ ಹೊರಗಡೆಯ ಧೂಳು, ಗಿಡಮರಗಳು, ಮನೆಗಳು, ಹಾಗೆ ನದಿ ತೊರೆಗಳು ಎಲ್ಲವನ್ನು ಕಣ್ಣಿನಿಂದ ಆನಂದಿಸುತ್ತಾ ಚಿಕ್ಕ ಮಕ್ಕಳಂತೆ ಮೊದಲ ಬಾರಿಗೆ ಮನೆಯಿಂದ ಹೊರಕ್ಕೆ ಹೋಗುತ್ತಿರುವಂತೆ, ಪ್ರಥಮ ಬಾರಿಗೆ ಈ ಪ್ರಪಂಚವನ್ನು ನೋಡುತ್ತಿರುವಂತೆ ಅವಳು ಹಿರಿಹಿರಿಗಿದ್ದಳು. ವರ್ಷಗಳ ನಂತರ ಅವಳು ತನ್ನ ತಾಯಿ, ತಂಗಿ ಹಾಗೂ ತಮ್ಮಂದಿರನ್ನು ಭೇಟಿಯಾಗುತ್ತಿದ್ದೇನೆಂದು ತುಂಬ ಖುಷಿಯಾದಳು. ಇದರಿಂದ ಮನೆಯಲ್ಲಿ ಎಲ್ಲರೂ ಖುಷಿಯಾದರು. ಮಮತಾ ದೀಪಕ್ನಿಗೆ ತವರಿಗೆ ಬಂದು ತಲುಪಿದ್ದೇನೆ ಎಂದು ಕಾಲ್ ಮಾಡಿ ಹೇಳಲು ಪ್ರಯತ್ನಿಸಿದಾಗ ಅವನ ನಂಬರ್ ಯಾವಾಗಲೂ ಬ್ಯುಸಿ ಬರುತ್ತಿತ್ತು. ಅವಳ ಮಾವನಿಗೆ ಫೋನ್ ಮಾಡಿದಾಗಲೂ ಅವರ ಫೋನ್ ಕೂಡ ಬ್ಯುಸಿ ಬಂತು. ನಂತರ ಪಕ್ಕದ ಮನೆಯವರಿಗೆ ಫೋನ್ ಮಾಡಿ ವಿಚಾರಿಸಿದಾಗ ಅವರೆಲ್ಲರೂ ಮಮತಾ ಹಾಗೂ ಮಮತಾಳ ತವರು ಮನೆಯವರೆಲ್ಲರ ಫೋನ್ ನಂಬರ್ಗಳನ್ನು ಬ್ಲಾಕ್ ಮಾಡಿದ್ದಾರೆ ಎಂಬುದು ತಿಳಿಯಿತು. ಸದ್ಯ ಮಮತಾ ತವರು ಮನೆಗೆ ಬಂದು ಪ್ರತಿದಿನದ ಜಗಳ ಜಂಜಾಟದಿಂದ ಮುಕ್ತಿಯನ್ನು ಪಡೆದಿದ್ದಳು. ಎಲ್ಲರಿಗೂ ಮಮತಾ ಪ್ರೆಗ್ನೆಂಟ್ ಇರುವುದು ಗೊತ್ತಾಗಿ ಖುಷಿಯಿಂದ ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳತೊಡಗಿದರು. ಅಪ್ಪಾಜಿ ಅವಳಿಗೆ ಅವಶ್ಯವಿರುವ ಎಲ್ಲ ಸಾಮಾನುಗಳನ್ನು ತಂದು ಕೊಟ್ಟರು. ಅಮ್ಮ ಕೂಡ ಹಾಲು, ಹಣ್ಣು, ಹಂಪಲು ಎಲ್ಲವನ್ನೂ ತನ್ನ ಮಗಳಿಗಾಗಿ ತಂದಿಟ್ಟರು ಮತ್ತು ಮಗಳನ್ನು ಅಕ್ಕರೆಯಿಂದ ನೋಡಿಕೊಳ್ಳತೊಡಗಿದರು. ಅವಳಿಗಾಗಿ ಸಪರೇಟ್ ಹಾಲು, ಹಣ್ಣು, ತರಕಾರಿಗಳನ್ನು ತರುತ್ತಿದ್ದರು. ಮಮತಾಳ ತಂಗಿ ಹಾಗೂ ತಮ್ಮಂದಿರು ಕೂಡ ಅವಳನ್ನು ಚೆನ್ನಾಗಿ ನೋಡಿಕೊಂಡು ಅವಳು ಯಾವುದೇ ಭಾರಿ ಕೆಲಸ ಮಾಡದಂತೆ ನೋಡಿಕೊಂಡರು. ಮಮತಾಳ ಅಮ್ಮ ಕೂಡ ಪ್ರತಿವಾರ ಅವಳನ್ನು ಚೆಕಪ್ ಮಾಡಲು ಹತ್ತಿರದ ಕ್ಲಿನಿಕ್ಗೆ ಕರೆದುಕೊಂಡು ಹೋಗುತ್ತಿದ್ದರು. ದೀಪಕ್ನ ಪರಿಸ್ಥಿತಿ ಏನಾಗಿತ್ತೆಂದರೆ ಅವನು ಸ್ವತಃ ಫೋನ್ ಮಾಡುತ್ತಿರಲಿಲ್ಲ. ಫೋನ್ ಮಾಡಿದರೆ ಎತ್ತುತ್ತಿರಲಿಲ್ಲ. ಪದೇ ಪದೇ ಫೋನ್ ಮಾಡಿದರೆ ಬ್ಲಾಕ್ ಮಾಡಿ ಇಡುತ್ತಿದ್ದನು. ತುಂಬ ಚಿಂತೆಗೊಳಗಾದಳು. ಅವಳು ದೀಪಕ್ನನ್ನು ಅವಳು ತುಂಬ ಪ್ರೀತಿ ಮಾಡುತ್ತಿದ್ದಳು. ಅವನ ಈ ರೀತಿಯ ವ್ಯವಹಾರದಿಂದ ಅವಳಿಗೆ ತುಂಬ ಚಿಂತೆ ಕಾಡತೊಡಗಿತ್ತು. ಆಗ ಮಮತಾ ತನ್ನ ಗೆಳತಿ ರಾಧಾಳಿಂದ ದೀಪಕ್ನಿಗೆ ಕಾಲ್ ಮಾಡಿಸಿದಳು. ಫೋನ್ ರಿಸೀವ್ ಮಾಡಿದ ದೀಪಕ್, ಹೀಗೆ ಬ್ಯುಸಿಯಾಗಿದ್ದೇನೆ, ಸಂಜೆ ಕಾಲ್ ಮಾಡುತ್ತೇನೆ ಎಂದು ಹೇಳಿ ಫೋನ್ ಕಟ್ ಮಾಡಿದನು. ಸಂಜೆ ದೀಪಕ್ ರಾಧಾಳಿಗೆ ಕಾಲ್ ಮಾಡಿದಾಗ ರಾಧಾಳು ದೀಪಕ್ನ ಕಾಲನ್ನು ಕಟ್ ಮಾಡಿ ಮಮತಾಳೊಂದಿಗೆ ಕಾನ್ಫರೆನ್ಸ್ ಕಾಲ್ನ ಮುಖಾಂತರ ದೀಪಕ್ನಿಗೆ ಫೋನ್ ಮಾಡಿದಳು. ಹಲೋ, ನಮಸ್ಕಾರ ಭಾವ, ಸಾರಿ, ಆಕಸ್ಮಿಕವಾಗಿ ತಪ್ಪಾಗಿ ಫೋನ್ ಕಟ್ಟಾಯಿತು.
ಏನೂ ತೊಂದರೆ ಇಲ್ಲ. ನೀವು ಹೇಳಿ ನಮ್ಮನ್ನು ಏಕೆ ನೆನಪು ಮಾಡಿಕೊಂಡ್ರಿ? ದೀಪಕ್ ತುಂಬ ಚೆನ್ನಾಗಿ ಮಾತನಾಡುತ್ತಿದ್ದನು. ಆಗ ಅಮ್ಮನಿಗೂ ಕೂಡ ಮಾತನಾಡಲು ಫೋನ್ ನೀಡಿದನು. ಆಗ ಅತ್ತೆ ಮಾತನಾಡತೊಡಗಿದಳು. ಮಗಳೇ, ನಿನ್ನ ಗೆಳತಿ ಈ ಮನೆಯಲ್ಲಿ ಯಾರಿಗೂ ಸರಿಯಾಗಿ ಗೌರವವನ್ನು ಕೊಡುತ್ತಿಲ್ಲ. ದೀಪಕ್ ಅವರಿಗೆ ಹೋಗಬೇಡವೆಂದು ಹೇಳುತ್ತಿದ್ದರೂ ಹಠ ಮಾಡಿ ತವರಿಗೆ ಹೊರಟು ಹೋದಳು. ಕಪಾಟನ್ನು ಬಂದ್ ಮಾಡಿ ಹೊರಟು ಹೋಗಿದ್ದಾಳೆ. ದೀಪಕ್ನ ಬಟ್ಟೆಗಳು ಕೂಡ ಆ ಕಪಾಟಿನಲ್ಲಿವೆ. ನನ್ನ ಮಗನನ್ನು ಹಳ್ಳಿಯ ಗುಗ್ಗು ಎಂದು ಕರೆಯುತ್ತಾಳೆ. ಬೆಳಿಗ್ಗೆ ಬೇಗ ಏಳುವುದಿಲ್ಲ. ಮನೆಯ ಯಾವ ಕೆಲಸ ಕೂಡ ಅವಳಿಗೆ ಸರಿಯಾಗಿ ಮಾಡಲು ಬರುವುದಿಲ್ಲ. ಯಾರಿಗೂ ಕೂಡ ಗೌರವವನ್ನು ನೀಡುವುದಿಲ್ಲ. ತಾನು ತುಂಬ ಕಲಿತಿದ್ದೇನೆ ಎಂಬ ಅಹಂಕಾರ ಅವಳಿಗಿದೆ. ಸರಿ ಆಂಟಿ, ನಾನು ಅವಳಿಗೆ ಬುದ್ಧಿ ಹೇಳುತ್ತೇನೆ ಎಂದು ಹೇಳಿ ರಾಧಾ ಫೋನ್ ಕಟ್ ಮಾಡಿದಳು ಮತ್ತು ಮಮತಾಳಲ್ಲಿ ಹೇಳಿದಳು. ಮಮತಾ, ನಿನ್ನ ಗಂಡ ಬೇರೆ ಯಾವುದಾದ್ರೂ ಹುಡುಗಿಯ ಚಕ್ಕರ್ನಲ್ಲಿ ಬಿದ್ದಿದ್ದಾನೆಯೇ? ಮೊದಲು ಅದನ್ನು ಚೆಕ್ ಮಾಡು. ಯಾವ ಗಂಡನೂ ಕೂಡ ಈ ರೀತಿ ಹೆಂಡತಿಯಿಂದ ಇಷ್ಟೊಂದು ದೂರ ಇರುವುದಿಲ್ಲ. ಅವಳ ಅಮ್ಮ ನಿನ್ನ ಬಗ್ಗೆ ಏನೇ ಹೇಳಿದರೂ ಅವನು ಆರಾಮಾಗಿ ಕೇಳಿಸಿಕೊಳ್ಳುತ್ತಿದ್ದಾನೆ. ಬದಲಾಗಿ ನಿನ್ನ ಪರವಾಗಿ ಏನನ್ನೂ ಹೇಳಲಿಲ್ಲ. ಇಲ್ಲ ರಾಧಾ, ಆ ರೀತಿ ಏನೂ ಇಲ್ಲ. ಅವರು ಕೇವಲ ನಾನು ಅಲ್ಲಿಂದ ಬಿಟ್ಟು ತವರು ಮನೆಗೆ ಬಂದಿದ್ದರಿಂದ ಬೇಜಾರಾಗಿದ್ದಾರೆ. ಮಮತಾಳಂತೂ ರಾಧಾಳಿಗೆ ಆ ರೀತಿ ಏನೂ ಇಲ್ಲ ಎಂದು ಉತ್ತರ ನೀಡಿದಳು. ಆದರೆ ಅವಳ ಮನದಲ್ಲಿ ಈಗ ಚಿಂತೆ ಕಾಡತೊಡಗಿತ್ತು. ದೀಪಕ್ನ ಈ ಹಿಂದಿನ ಕೆಲವೊಂದು ಮಾತುಗಳು, ಅವನ ನಡವಳಿಕೆಗಳು, ಆನಂತರ ಅವನು ಹೇಳಿದ ಮಾತುಗಳು, ನಾನು ಜೋಕ್ಗೆ ಹೀಗೆ ಮಾಡಿದೆ ಹಾಗೆ ಹೇಳಿದೆ ಎನ್ನುವಂಥ ಮಾತುಗಳು ಈಗ ಅವಳನ್ನು ಕಾಡತೊಡಗಿದವು. ರಾಧಾಳ ಮಾತುಗಳು ಮಮತಾಳ ತಲೆಯಲ್ಲಿ ಈಗ ಕಿಡಿಯನ್ನು ಹೊತ್ತಿಸಿದ್ದವು. ಮರುದಿನ ಮಮತಾ ಮತ್ತೆ ದೀಪಕ್ನಿಗೆ ಕಾಲ್ ಮಾಡಿದಳು. ದೀಪಕ್ ಕಾಲ್ ಕಟ್ ಮಾಡಿದರೂ ಮಮತಾ ಮತ್ತೆ ಕಾಲ್ ಮಾಡಿದಳು. ಮತ್ತೆ ದೀಪಕ್ ಕಟ್ ಮಾಡಿದನು. ಮತ್ತೆ ಕಾಲ್ ಮಾಡಿದಳು. ಹೀಗೆ ಪದೇ ಪದೇ ಅವನಿಗೆ ಕಾಲ್ ಮಾಡುತ್ತಲೇ ಇದ್ದಳು. ಅವನು ಕೂಡ ಪದೇ ಪದೇ ಫೋನನ್ನು ಕಟ್ ಮಾಡುತ್ತಾ ಸಾಗಿದ್ದನು. ಹೀಗೆ 3 ದಿನಗಳು ಕಳೆದವು. 3ನೇ ದಿನ ದೀಪಕ್ ಫೋನ್ನಲ್ಲಿ ಮಮತಾಳಿಗೆ ಬೈಯಲು ಶುರು ಮಾಡಿದನು. ಅವಳು ಏನನ್ನೂ ಮಾತನಾಡದೆ ದೀಪಕ್ ಬೈಯುವುದನ್ನು ಸುಮ್ಮನೆ ಕೇಳಿಸಿಕೊಳ್ಳತೊಡಗಿದಳು. ಅವನು ಬೈಯುವಾಗ ಮಮತಾ ಎದ್ದು ದೂರ ಹೋಗಿ ನಿಂತುಕೊಂಡು ಕೇಳಿಸಿಕೊಳ್ಳುತ್ತಿದ್ದಳು. ಏಕೆಂದರೆ ತವರಿನಲ್ಲಿ ಬೇರೆ ಯಾರಾದರೂ ಕೇಳಿಸಿಕೊಂಡು ಅವರು ಚಿಂತೆಗೊಳಗಾಗುವುದು ಬೇಡ ಎಂದು ಅಂದುಕೊಂಡಳು. ದೀಪಕ್ ತುಂಬ ಸಿಟ್ಟಾಗಿದ್ದನು. ಅವಳು ತವರಿಗೆ ಬಂದಿದ್ದಾಳೆ ಎಂದು ಅವನಿಗೆ ಮಮತಾಳ ಮೇಲೆ ಕೋಪವಿರಲಿಲ್ಲ. ಬದಲಾಗಿ ಮಮತಾ ಬರುವಾಗ ಎಲ್ಲ ಆಭರಣಗಳನ್ನು ಕಬೋರ್ಡ್ನಲ್ಲಿ ಬಂದ್ ಮಾಡಿ ಬಂದಿದ್ದಳು. ಮಮತಾ ಎಷ್ಟೇ ಬೇಡಿಕೊಂಡರೂ ದೀಪಕ್ ಕೇಳಲಿಲ್ಲ. ಅಲ್ಮಾರಿಯಲ್ಲಿ ಕೇವಲ ನನ್ನ ಸಾಮಾನುಗಳು ಮಾತ್ರ ಇದೆ, ನಿಮ್ಮ ಯಾವುದೇ ಸಾಮಾನುಗಳು ಇಲ್ಲ ಎಂದು ಎಷ್ಟೇ ಹೇಳಿದರೂ ದೀಪಕ್ ಕೇಳಲು ತಯಾರಾಗಲಿಲ್ಲ. ಆದರೂ ದೀಪಕ್ ಏನನ್ನೂ ಹೇಳದೆ ಫೋನ್ ಕಟ್ ಮಾಡಿದನು. ಇತ್ತ ಕಡೆ ಮಮತಾ ತನ್ನ ಮನೆಯ ಪರಿಸ್ಥಿತಿಯನ್ನು ನೋಡಿ ತುಂಬ ಚಿಂತೆಗೊಳಗಾದಳು. ಆನಂತರ ಅವಳು ತನ್ನ ಗಂಡನ ಮನೆಗೆ ಹೋಗಿ ಇರಬೇಕೆಂದು ಒಂದು ನಿರ್ಧಾರಕ್ಕೆ ಬಂದಳು. ಮೊದಲ ದಿನ ತನ್ನ ತಂದೆ ತಾಯಿಯಲ್ಲಿ ಈ ವಿಷಯವನ್ನು ಹೇಳಿ ಮಾರನೇ ದಿನವೇ ಗಂಡನ ಮನೆಗೆ ಹೊರಟು ಬಂದಳು. ಹೊರಡುವಾಗ ಮಮತಾ ಅಳುತ್ತಾ ಬಂದಳು ಮತ್ತು ದಾರಿಯುದ್ದಕ್ಕೂ ಗಂಡನ ಮನೆಗೆ ಹೋದ ಮೇಲೆ ಅಲ್ಲಿ ನೀಡುವ ಬೈಗುಳಗಳನ್ನು ಹೇಗೆ ಸಹಿಸಿಕೊಳ್ಳಬೇಕು ಎಂದು ತನ್ನನ್ನು ತಾನು ಗಟ್ಟಿ ಮಾಡಿಕೊಂಡಳು. ರಸ್ತೆಯಡಿ ಅವಳು ಇದನ್ನೇ ಯೋಚಿಸತೊಡಗಿದಳು. ಒಂದು ಹುಡುಗಿ ತುಂಬ ಖುಷಿಯಾಗಿ ಇರುವ ಅವಳ ನಿಜವಾದ ಮನೆ ಯಾವುದು? ಅವಳ ತವರು ಮನೆಯೋ ಅಥವಾ ಗಂಡನ ಮನೆಯೋ? ವೀಕ್ಷಕರೇ, ನಮ್ಮ ಇಂದಿನ ಕತೆ ಇಲ್ಲಿಗೆ ಮುಗಿಯಿತು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಕತೆಯನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮ್ಮ ಕಾದಂಬರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಮುಂದಿನ ಕತೆಯೊಂದಿಗೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.